ರಚನಾನುಪತ್ತಿಯಿಂದ ವೈಶೇಷಿಕಾಧಿಕರಣ ಮುಗಿಯುವವರೆಗೂ ಸುಧಾಕರಾಚಾರ್ಯರು, ನರಸಿಂಹಾಚಾರ್ಯ ಕಟ್ಟಿ, ಶ್ರೀನಿಧಿ ಆಚಾರ್ಯ ಸೌಧ. ವೈಶೇಷಿಕಾಧಿಕರಣದಲ್ಲಿ ಮಹಾಪ್ರಳಯ ಎಲ್ಲ ಹೇಳಿತು. ಮಹಾಪ್ರಳಯೇ ವಕ್ಷಮಾಣ ನಿತ್ಯವರ್ಗ ಅನಿತ್ಯಾಶ್ಚ ಧರ್ಮಾಧರ್ಮ ಸಂಸ್ಕಾರಾದಯ ಎಂಬುದಾಗಿ ವಾಕ್ಯ. ಅಲ್ಲಿ ಮಹಾಪ್ರಳಯ ಎಂಬ ಶಬ್ದದಿಂದ ಯಾವ ಅರ್ಥವನ್ನು ವಕ್ಷ ಮಾಡಬೇಕು? ಮಹಾಪ್ರಳಯ ಅಂತ ಹೇಳಿದ್ರೆ ಅವಾಂತರ ಪ್ರಳಯ ಅಂದ್ರೆ ತಗೊಳ್ಬೇಕು ಹೊರತು ಮಹಾಪ್ರಳಯವನ್ನು ತಗೊಳ್ಬಾರ್ದು. ಅಂದ್ರೆ ಗಂಧಾನಾಧಾರ ಕಾಲ. ಇದೀಗ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಅವರು ನಮ್ಮನ್ನು ಶ್ರೀಮತಿ ವಿದ್ಯಾಶ್ರೀ ದೇಶಪಾಂಡೆಯವರು ಪಡೆದುಕೊಂಡಿದ್ದಾರೆ ಅಂತ ತಿಳಿಸಿದ್ದಾರೆ. ಅಲ್ಲಲ್ಲಿರುವಂತಹ ದೇವರು, ದೇವಸ್ಥಾನಗಳು, ಮಂದಿರಗಳಲ್ಲಿ ಹಾಗೂ ಮಂದಿರಗಳಲ್ಲಿರುವ ಭಗವಂತನಿಗೆ ಸಮರ್ಪಣೆ ಮಾಡುವುದಕ್ಕೆ, ಜೊತೆಗೆ ಎಲ್ಲ ಭಕ್ತರು ಭಗವಂತನಿಗೆ ಅರ್ಪಣೆಯನ್ನು ಮಾಡಿ ದೇವರು ಕೊಟ್ಟ ಭಾಗ್ಯವನ್ನು ಅನುಭವಿಸುವುದಕ್ಕೆ ಶ್ರೇಷ್ಠವಾದ ಪ್ರಾಮಾಣಿಕವಾದ ರತ್ನಗಳನ್ನು ಪಡೆದುಕೊಳ್ಳೋದು ಒಂದು ದೊಡ್ಡದಾದಂತಹ ಕಷ್ಟದ ಸಂಗತಿ. ಅದು ಹಣ ಖರ್ಚು ಮಾಡಬಹುದು, ಸರಿಯಾದ ರತ್ನ ಸಿಗತ್ತೆ ಅಂತನ್ನುವ ನಿಯಮ ಇಲ್ಲ. ಅಂತಹ ಒಂದು ಸರಿಯಾದ ಪ್ರಾಚೀನವಾದಂತಹ ಏನು ರತ್ನತತ್ವಶಾಸ್ತ್ರ ಇದೆ, ಅದರ ರೀತಿಯಲ್ಲಿ ಸರಿಯಾದ ರತ್ನವನ್ನು ಗುರುತಿಸಿ ದೇವರ ಹಾಗೂ ಸಜ್ಜನರ ಸೇವೆಯನ್ನು ಮಾಡುವುದಕ್ಕೆ ಒಂದು ದೊಡ್ಡ ಕಾರ್ಯವನ್ನು ಅವರು ಮಾಡಿ ಈ ಪ್ರಶಸ್ತಿಯನ್ನು ಪಡೆದದ್ದು ವಿಶೇಷವಾಗಿ ನಮ್ಮ ಎಲ್ಲ ಬಾಂಧವರಿಗೂ ಕೂಡ, ಇಡೀ ಕನ್ನಡಿಗರಿಗೂ ಹೌದು, ಬ್ರಾಹ್ಮಣರಿಗೆ, ಮಾಧ್ವರಿಗೆ ವಿಶೇಷವಾದ ಹೆಮ್ಮೆಯ ಸಂಗತಿ. ದೇವರು ವಿಶೇಷವಾಗಿ ಅವರಿಗೆ ಅನುಗ್ರಹ ಮಾಡಲಿ, ಇನ್ನೂ ಹೆಚ್ಚಿನ ದೇವರ ಸೇವೆ ಅವರಿಂದ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಇಲ್ಲಿ ಗಂಧಾನಾಧಾರ ಕಾಲವನ್ನು ತಗೊಳ್ಬಾರ್ದು. ಯಾಕಂತ ಹೇಳಿದ್ರೆ ಗಂಧಾನಾಧಾರ ಕಾಲ ಅಂದರೆ ಸರ್ವಭಾವ ಕಾರ್ಯಧ್ವಂಸ ಅಂತ. ಅದಾದರೂ ಕೂಡ ಇಲ್ಲಿ ಧರ್ಮಾಧರ್ಮಾದಿ ಅವಶೇಷವನ್ನೇ ಹೇಳೋದ್ರಿಂದ ಅದನ್ನು ಹೇಳಬಾರ್ದು, ಕಿಂತ ಅವಾಂತರ ಪ್ರಲಯವನ್ನು ಹೇಳಬೇಕು. ರಚನಾನುಪತ್ತಿ ಅಧಿಕರಣದಲ್ಲಿ ನಿಜಭಕ್ತಾನಾಂ ಶಾಣತ್ವ ಸಿದ್ಧಯೇ ಅಂತ ಆಚಾರ್ಯನು ಹೇಳಿದರು. ಇದರ ಪೂರ್ವಪಕ್ಷ ಏನಿತ್ತು, ಇದರ ಸಿದ್ಧಾಂತ ಏನು ಹೇಳ್ತಾರ ಅಂದರೆ ಇಲ್ಲಿ ಏನಿಲ್ಲ, ಅದರಲ್ಲಿ ಆಧಿಪತ್ಯದಲ್ಲಿ ಅತಿಶಯ ಅಂತ ಅದನ್ನು ಹೇಳಬೇಕು. ಅಲ್ಲಿ ಏನು ಹೇಳ್ಯಾರ ಅಂತ ಹೇಳಿದ್ರೆ ನಿಜಭಕ್ತಾನಾಂ ಶಾಣತ್ವ ಸಿದ್ಧಯೇ ಅಂತ ಹೇಳಿದ್ರೆ, ಹಿಂದೆ ತಮೋಗುಣಾದಿ ಇದರಿಂದ ಪ್ರಚುರವಾದದಿಂದ ಅಪ್ರತಿಪತ್ತಿ ವಿಪ್ರತಿಪತ್ಯಾದಿಗಳಾಗ್ತದೆ ತನ್ನಾಶಕ್ಕಾಗಿ ಅಂತ ಹಿಂದೆ ಹೇಳಿದರು. ಹಾಗಾದರೆ ನಿಜಭಕ್ತರಾದಂತಹ ಬ್ರಹ್ಮಾದಿಗಳಿಗೆ ಏನು ಅಂತ ಹೇಳಿದ್ರೆ ಶಾಣತ್ವ ಸಿದ್ಧಯೇ ಅಂತ ಹೇಳಿದರು. ಇಲ್ಲಿ ಶಾಣತ್ವ ಸಿದ್ಧಯೇ ಅಂತ ಹೇಳಿದ್ರೆ ನೈಷತ್ಯ ಸಿದ್ಧಯೇ ಅಂತ ಹೇಳಿದ್ರೆ ತಜ್ಜನ್ಯ ನಿಶಂಕ ಪ್ರವೃತ್ತಿ ಅಂತ ತಗೊಳ್ಬೇಕು. ಇದರ ನಂತರದಲ್ಲಿ ಏನು ಇದು ಬರ್ತದೆ ಅಂತ ಹೇಳಿದ್ರೆ, ಅಲ್ಲ ಬ್ರಹ್ಮದೇವರಿಗೆ ಮಹತ್ವ ಈ ಧರ್ಮ ಕಾರಣಂ ಯತ್ ಪರಮ ಅದೃಷ್ಟ ರೂಪವಾದಂತಹದ್ದೇ ಶ್ರವಣವಾಗಿದೆ ಬ್ರಹ್ಮದೇವರಿಗೆ. ನೀವಾದರೂ ಕೂಡ ಇಲ್ಲಿ ಶಾಣತ್ವ ಸಿದ್ಧಿ ಅಂತ ಹೆಂಗೆ ಹೇಳ್ತೀರಿ ಅಂತ ಹೇಳಿದ್ರೆ, ಇಲ್ಲಿ ಅಲ್ಲಿ ಮಹತ್ವ ಈ ಧರ್ಮ ಕಾರಣಂ ಎಂಬುದನ್ನು ಸಾವಕಾಶ ಮಾಡಿಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ಜ್ಞಾನಾಧಿಕ್ಯನೇ ಆಗ್ತದ ಅಂತಲೇ ಇಟ್ಕೋಬೇಕು. ತೇನೇವ ನಿತ್ಯಂ ವರ್ಧಮಾನಾನಾಂ ಎಂಬುವಂತಹ ಏನು ವಾಕ್ಯ ಇದು ಸಂಗತವಾಗುವುದರಿಂದ ಶಾಣತ್ವ ಸಿದ್ಧಯೇ ಅಂತ ಹೇಳಿದ್ರೆ ಜ್ಞಾನಾಧಿಕ್ಯ ಆಗೇ ಆಗ್ತದೆ ಅಂತ ಈ ರೀತಿ. ನಚೇನ್ ಮಹತ್ವತಶ್ಚೈವ ದೀರ್ಘತ್ವಾದಪಿ ನೋ ಭವೇತ್. ಇಲ್ಲೇನ್ ಬೇಕು ಅಂತಂದ್ರೆ, ವಾಕ್ಯಕ್ಕೆ ಅನೇಕ ಅರ್ಥ ಮಾಡಿದ್ದಾರೆ. ದ್ವಣಕ ಪರಿಮಾಣದಲ್ಲಿ ಅಸಮವಾಯ ಕಾರಣದ ಲಕ್ಷಣ ಇದೆಯೋ ಇಲ್ಲವೋ ಅಂತ ಇದಮಿಹ ವಕ್ತವ್ಯಂ ಅಂತ ಪ್ರಾರಂಭ ಆಗತ್ತೆ. ಆ ಎರಡು ವಿಕಲ್ಪಗಳು ಮುಖ್ಯವಾಗಿ ನಚೇನ್ ಮಹತ್ವತಶ್ಚೈವ ಅನ್ನೋ ವಾಕ್ಯದೊಳಗೆ ಅದನ್ನು ಸಮನ್ವಯ ಮಾಡಿ ಅರ್ಥ ತೋರಿಸ್ಬೇಕು. ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ದ್ವಣುಕ ಪರಿಮಾಣದಲ್ಲಿ ತ್ರಣುಕ ಪರಿಮಾಣವನ್ನು ಕುರಿತು ಅಸಮವಾಯ ಕಾರಣ ಇದೆಯೋ ಇಲ್ಲೋ, ಅಸಮವಾಯ ಕಾರಣದ ಲಕ್ಷಣ ಇದೆಯೋ, ಅಸಮವಾಯ ಕಾರಣ ಲಕ್ಷಣ ಇದೆಯೋ ಇಲ್ಲೋ, ಇದೆ ಅಂತ ಹೇಳಿದ್ರೆ ಅತಿವ್ಯಾಪ್ತಿ. ಅಸಮವಾಯ ಕಾರಣವಾಗದೇ ಇರುವಂತಹ ದ್ವಣುಕ ಪರಿಮಾಣದಲ್ಲಿ ತ್ರಣುಕ ಪರಿಮಾಣವನ್ನು ಕುರಿತು ಅಸಮವಾಯ ಕಾರಣವಾಗದೇ ಇರುವಂತಹ ದ್ವಣುಕ ಪರಿಮಾಣ ನಚೇತ್ ಆ ವಾಕ್ಯದಲ್ಲಿ ಹಾಕಿ ತೋರಿಸ್ರಿ. ನಚೇತ್ ಮಹತ್ವತಶ್ಚೈವ ದೀರ್ಘತ್ವಾದಪಿ ನೋ ಭವೇತ್. ಅಂದ್ರೆ ಏನಾಗ್ತಾ ಇದೆ, ಒಂದು ವೇಳೆ ದ್ವಣುಕ ಅಲ್ಲಿ ಕೊನೆಗೆ ಏನು ಮಾಡ್ಯಾರ, ಒಂದು ವೇಳೆ ಲಕ್ಷಣ ಬಂದ್ರೂ ಕೂಡ ಅದು ಸಮವಾಯ ಕಾರಣ ಆಗದೇ ಇಲ್ಲ ಅಂತ ಹೇಳಿದ್ರೆ, ಆವಾಗ ದೀರ್ಘ ಕಾರಣ ಲಕ್ಷಣ ಇದೆ ಅಂತ ಅಸಮವಾಯ ಕಾರಣ ಲಕ್ಷಣ ಬಂದ್ರೂ ಕೂಡ ಅದು ಅಸಮವಾಯ ಕಾರಣ ಅಲ್ಲ ಅಂತ ಹೇಳೋದೇ ಆದ್ರೆ, ದೀರ್ಘತ್ವಾದಿಗಳಲ್ಲಿಯೂ ಅಸಮವಾಯ ಕಾರಣ ಲಕ್ಷಣ ಬಂದ್ರೂ ಕೂಡ ಅದು ಅಸಮವಾಯ ಕಾರಣ ಆಗದೆ ಹೋಗ್ಲಿ ಎಂಬುವಂತಹ ಒಂದು ಮೊದಲೇ ಆಕ್ಷೇಪ. ಎರಡನೇದು ಏನಂತ ಹೇಳಿದ್ರೆ, ಸಮವಾಯ ಇದು ಏನು ಕಾರಣ ಲಕ್ಷಣವಿಲ್ಲ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಎರಡು ನೀವು ಇದು ಏನು
ಅಲ್ಲಿ ಎರಡು ದಲ ಅದ, ಏನೋ ಸಮವಾಯ ಕಾರಣ ಪ್ರತ್ಯಾಸನ್ನತ್ವ ಮತ್ತು ಅವಧೃತ ಸಾಮರ್ಥ್ಯ. ಸಮವಾಯ ಕಾರಣ ಪ್ರತ್ಯಾಸನ್ನತ್ವ ಎಂಬುದು ಇದರಲ್ಲಿ ಹೇಳಲೇಬೇಕು. ಯಾಕೆ ಸಮವಾಯ ಕಾರಣ ಪ್ರತ್ಯಾಸನ್ನತ್ವಂ ನಾಮ ಸಮವಾಯ ಕಾರಣ ತತ್ಸಮವಾಯ ಕಾರಣ ಪ್ರತ್ಯಾಸನ್ನತ್ವಂ ಅಂತ ಈ ರೀತಿಯಾಗಿ ಆಗ್ತದೆ. ತದಶ್ಚ ಸಮವಾಯ ಕಾರಣ ತತ್ಸಮವಾಯ ಕಾರಣ ಪ್ರತ್ಯಾಸನ್ನತ್ವ ಎಂಬುದು ಇದರಲ್ಲಿ ದ್ವಣುಕ ಪರಿಮಾಣದಲ್ಲಿ ಇರೋದ್ರಿಂದ. ಯಾಕಂತ ಹೇಳಿದ್ರೆ ತೃಣುಕ ಪರಿಮಾಣಕ್ಕೆ ಸಮವಾಯ ಕಾರಣವಾದಂತಹ ತೃಣುಕ, ಅದಕ್ಕೆ ಸಮವಾಯ ಕಾರಣವಾದಂತಹದ್ದು ಯಾವುದು ದ್ವಣುಕ. ತತ್ ಪ್ರತ್ಯಾಸನ್ನತ್ವ ಎಂಬುದು ದ್ವಣುಕ ಪರಿಮಾಣಕ್ಕೆ ಇರೋದ್ರಿಂದ ಅಲ್ಲಿ ಏನು ಬಂತು, ಸಮವಾಯ ಕಾರಣ ಪ್ರತ್ಯಾಸನ್ನತ್ವ ಬಂತು. ಇಲ್ಲ, ನಾನು ಸಮವಾಯ ಕಾರಣ ಪ್ರತ್ಯಾಸನ್ನತ್ವ ನಾಮ ಸಮವಾಯ ಕಾರಣ ತತ್ಸಮವಾಯ ಕಾರಣ ಪ್ರತ್ಯಾಸನ್ನತ್ವ ಅಂತ ಹೇಳೋದೇ ಇಲ್ಲ, ಕಿಂತು ಕೇವಲ ಸಮವಾಯ ಕಾರಣ ಪ್ರತ್ಯಾಸನ್ನತ್ವ ಅಂತ ಹೇಳೋದೇ ಆದರೆ ಅವಾಗ ನಚೇದ್ ಮಹತ್ವತಶ್ಚೈವ ದೀರ್ಘತ್ವಾದಪಿ ನೋ ಭವೇತ್. ಒಂದು ವೇಳೆ ಸಮವಾಯ ಕಾರಣ ಪ್ರತ್ಯಾಸನ್ನತ್ವ ಎಂಬುದು ಅಷ್ಟೇ ಇಟ್ಕೊಂಡು ಇದರಲ್ಲಿ ನೀವು ಅಣುತ್ವದಲ್ಲಿ ನಚೇತ್ ಅನ್ನೋ ಶಬ್ದ ನಚೇತ್ ಎಂಬುದಕ್ಕೆ ಕೇವಲ ಅಂದ್ರೆ ಸಮವಾಯ ಕಾರಣ ಸಮವಾಯ ಕಾರಣ ತತ್ಸಮವಾಯ ಕಾರಣ ಪ್ರತ್ಯಾಸನ್ನತ್ವ ತ್ವೇನ ಹೇಳಿದ್ರೆ ಸಮವಾಯ ಕಾರಣ ಪ್ರತ್ಯಾಸನ್ನ ತ್ವೇನ ನೀವು ಅಲ್ಲಿ ಸಮವಾಯ ಲಕ್ಷಣ ಇಲ್ಲ ಅಂತ ಹೇಳೋದೇ ಆದರೆ ಆವಾಗ ಮಹತ್ವದಲ್ಲಿಯೂ ಕೂಡ ಸಮವಾಯ ಕಾರಣ ತೃಣುಕಗತವ ಅಂತ ಮಹತ್ವದಲ್ಲಿಯೂ ಕೂಡ ಸಮವಾಯ ಕಾರಣ ಪ್ರತ್ಯಾಸನ್ನತ್ವ ಇಲ್ಲದೇ ಇರೋದ್ರಿಂದ ಅದು ಸಮವಾಯ ಕಾರಣ ಅಸಮವಾಯ ಕಾರಣ ಆಗದೆ ಹೋಗ್ಲಿ ಎಂಬುವಂತ ಆಪತ್ತಿ. ಇನ್ನು ಮೂರನೇ ಆಕ್ಷೇಪ ಏನು ಅಂತ ಹೇಳಿದ್ರೆ ಅವಧೃತ ಸಾಮರ್ಥ್ಯ ಅಂತ ಹೇಳಬೇಕು. ಅವಧೃತ ಸಾಮರ್ಥ್ಯಾವಧಾರಣ ಯಾಕೆ ಆಗೋದಿಲ್ಲ? ನಿಯತ ಪೂರ್ವಭಾವಿತ್ವ ಇರೋದ್ರಿಂದ ಸಾಮರ್ಥ್ಯಾವಧಾರಣ ಇದ್ದೇ ಇದೆ. ಇಲ್ಲ, ಅದು ಸಾಮರ್ಥ್ಯಾವಧಾರಣ ಆಗೋದೇ ಇಲ್ಲ ಅಂದ್ರೆ ಸಂಖ್ಯಾದಿಗಳಿಂದ ಅಥವಾ ಬೇರೆದಿಂದ ಹೇಳೋದೇ ಆದ್ರೆ ದೀರ್ಘತ್ವಾದಪಿ ನೋ ಭವೇತ್ ಅಂತ ಈ ರೀತಿ. ನಿತ್ಯೇಶ್ವೇವ ದ್ರವ್ಯೇಶ್ವೇವ ವರ್ತಂತೆ ಏವ ನಿತ್ಯೇಶ್ವೇವ ದ್ರವ್ಯೇಶ್ವೇವ ವರ್ತಂತೆ ಏವ ವಿಶೇಷ ಎಂಬುದು ಇಲ್ಲಿ ಲಕ್ಷಣ. ಇದು ಯಾರು ಹೇಳಿದ ಲಕ್ಷಣ? ಇದು ವೈಶೇಷಿಕರಲ್ಲಿ ಕಂದಲೀಕಾರ ಹೇಳಿದ ಲಕ್ಷಣ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕೇವಲ ವರ್ತಂತೆ ಅಂತ ಹೇಳಿದ್ರೆ ಘಟಾದಿಗಳು ಇರೋದರಿಂದ ವರ್ತಂತೆ ಏವ ಅಂತ. ವರ್ತಂತೆ ಏವ ನಾಮ ನಿತ್ಯಂ ವರ್ತಮಾನಂ ಅಂತ ಈ ರೀತಿಯಾಗಿ ಅರ್ಥ ಆಗ್ತದೆ. ನಿತ್ಯ ವರ್ತಮಾನತ್ವ ಬರೀ ವರ್ತಂತೆ ಏವ ಅಂತ ಇಷ್ಟು ಹೇಳಿದ್ರೆ ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಅಭಾವ ಇದು ಸಮವಾಯ ಮತ್ತು ಗುಣಾದ್ಯಭಾವನೂ ವರ್ತಂತೆ ಏವ. ಅದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲ ವರ್ತಂತೆ ಏವ ಅಂತ ಹೇಳಿದ್ರೆ ಸಮವಾಯ ಮತ್ತು ಯಾವುದು ಅಭಾವ ಗುಣ ಪ್ರಧ್ವಂಸ ಇದಂತೂ ಅತ್ಯಂತ ಅಭಾವ ಗುಣಪ್ರಾಗಭಾವ ಪ್ರಾಗಭಾವ ಆಗೋದಿಲ್ಲ. ಧ್ವಂಸ ಅಲ್ಲ, ಧ್ವಂಸವನ್ನು ತಗೊಳ್ಳೋದೇ ಆದ್ರೆ ಆವಾಗ ಧ್ವಂಸನೂ ವರ್ತಂತೆ ಏವ ಅನ್ನೋದ್ರಿಂದ ಬರೋದಿಲ್ಲ. ಅಲ್ಲ, ಇಲ್ಲಿ ಯಾವ್ದಂತ ಸಮವಾಯ ಒಂದು ತಗೊಳ್ತೀವಿ, ಆವಾಗ ದ್ರವ್ಯೇಶ್ವೇವ ಅಂತ ಹಾಕಬೇಕು. ತದಶ್ಚ ಆ ಸಮವಾಯವಾದರೂ ಕೂಡ ಗುಣಾದಿಗಳಲ್ಲಿಯೂ ಇರೋದ್ರಿಂದ ಗುಣತ್ವದಲ್ಲಿ ಸಮವಾಯ ಇರೋದ್ರಿಂದ ಗುಣತ್ವ ನಿರೂಪಿತವಾದಂಥ ಸಮವಾಯ ಗುಣದಲ್ಲಿಯೂ ಇರೋದರಿಂದ ಅಲ್ಲಿ ಏನು ಬಂತು ಸಮವಾಯ ವರ್ತಮಾನತ್ವ ಬರೋದ್ರಿಂದ ದ್ರವ್ಯೇಶ್ವೇವ ದ್ರವ್ಯಾತಿರಿಕ್ತ ಅವರ್ತಮಾನತ್ವ ಎಂಬುದು ಬರ್ದಿಲ್ಲ, ದ್ರವ್ಯ ವರ್ತಮಾನತ್ವ ಎಂಬುದು ಹೇಳೋದ್ರಿಂದ ಪರಿಹಾರ ಆಯಿತು. ಇಷ್ಟು ಹೇಳಿದ್ರೂ ಕೂಡ ಏನಾಗ್ತದೆ, ದ್ರವ್ಯೇಶ್ವೇವ ವರ್ತಮಾನತ್ವ ಎಂಬುದು ಈಗ ಗುಣಧ್ವಂಸದಲ್ಲಿ ಏನದ ಅಂತ ಹೇಳಿದ್ರೆ ದ್ರವ್ಯ ವರ್ತಮಾನತ್ವ ಎಂಬುದು ಬರ್ತದ. ಅಲ್ಲಿ ಏನೋ ವ್ಯಭಿಚಾರ ಯಾಕೆ ದ್ರವ್ಯದಲ್ಲೇ ಯಾಕೆ ಬರ್ತದೆ ಗುಣಧ್ವಂಸ? ಧ್ವಂಸ ಪ್ರತಿಯೋಗಿನೋ ಸಮಾನ ದೇಶವರ್ತಿತ್ವ ಇರೋದ್ರಿಂದ ಗುಣ ಇದು ದ್ರವ್ಯದಲ್ಲಿ ಧ್ವಂಸಸ್ಯ ಪ್ರತಿಯೋಗಿ ದೇಶವರ್ತಿತ್ವಂ ಧ್ವಂಸ ಪ್ರಾಗಭಾವಯೋ ಪ್ರತಿಯೋಗಿ ದೇಶವರ್ತಿತ್ವಂ. ದೇಶ ಶಬ್ದಕ್ಕೆ ಅರ್ಥ ಏನು? ದೇಶ ಅಂದ್ರೆ ಅಧಿಕಾರ ಸಮವಾಯ ಇದಂತ ಇಟ್ಕೊಳ್ಳೋದು. ಸಮವಾಯ ಕಾರಣ ಸಮವಾಯ ಕಾರಣ ಅಂದ್ರೆ ಅಧಿಕರಣ ಅಂತ. ಈ ಅಧಿಕರಣ ಅಂದ್ರೆ ಈಗ ಘಟಧ್ವಂಸ ಅಂತ ಅನ್ನೋದು ಭೂತಲದಲ್ಲಿ ಬರುತ್ತಾ? ಘಟಧ್ವಂಸ ಎಂಬುದು ಕಪಾಲದಲ್ಲಿ ಬರ್ತದೆ. ಸಮವಾಯ ಕಾರಣ ವೃತ್ತಿತ್ವ ಬಂತು. ಅಧಿಕರಣ ಭೂತಲಕ್ಕೆ ಘಟಕ್ ಅಧಿಕರಣ ಭೂತಲವೂ ಆಗಿದೆ ಅಲ್ಲ, ಘಟಕ್ ಅಧಿಕರಣ ಭೂತಲವೂ ಆಗಿದೆ. ಸಂಯೋಗ ಸಂಬಂಧ ಏನೋ ಇದು ಇರೋದಾದ್ರೆ ಸಂಯೋಗ ಸಂಬಂಧಾವಚ್ಛಿನ್ನ ಅಭಾವ ಎಂಬುದು ಬರ್ತದೆ ಅಂತ ಈ ರೀತಿಯಾಗಿ. ಸಮವಾಯ ಸಂಬಂಧ ಸ್ವಪ್ರತಿಯೋಗಿ ಸಮವಾಯ ಕಾರಣೇ ಏವ ವೃತ್ತಿತ್ವ ಭೂತಲ ಅಭಾವ ಅತ್ಯಂತ ಅಭಾವ ಬಂದರೂ ಕೂಡ ಪ್ರಾಗಭಾವಾದಿಗಳು ಬರೋದಿಲ್ಲ. ಅಧಿಕರಣ ಅಂದ ಅದಕ್ಕೆ ಅಧಿಕರಣ ಸಂಯೋಗ ಸಂಬಂಧ ಅವಚ್ಛಿನ್ನ ಅಂತ ಹೇಳ್ದ. ಅದು ಅತ್ಯಂತ ಅಭಾವ, ಧ್ವಂಸಕ್ಕೆ ಸಂಬಂಧ ಅವಚ್ಛಿನ್ನತ್ವ ಮಾನಭಾವ. ವಿವಕ್ಷ ಮಾಡಿದಾಗ ಭೂತಲ ಅತ್ಯಂತ ಭಾವದಲ್ಲಿ ಪರಿವರ್ತನ ಆಗುತ್ತೆ ಅಂತ ಹೇಳಿ ದ್ರವ್ಯದಲ್ಲೇ ಬರ್ತದೆ ಗುಣಾಭಾವ. ಅದಕ್ಕೇನು ಹೇಳಬೇಕು, ನಿತ್ಯೇಶ್ವೇವ. ಅದು ಅನಿತ್ಯದಲ್ಲಿಯೂ ಇರೋದ್ರಿಂದ ನಿತ್ಯೇಶ್ವೇವ ನಿತ್ಯ ದ್ರವ್ಯಾತಿರಿಕ್ತ ವರ್ತಮಾನನೂ ಆಗಿದೆ. ಅನಿತ್ಯ ದ್ರವ್ಯ ವರ್ತಮಾನ ಆದ್ರಿಂದ ಇಷ್ಟ ಹೇಳ್ದಂಗೆ ಆಯ್ತು. ಇಲ್ಲಿ ಇನ್ನೂ ಕೂಡ ಏನಾಗ್ತದೆ, ನೀವು ವರ್ತಂತೆ ಏವ ಅಂತ ಯಾಕೆ ಹೇಳ್ತೀರಿ ಅನ್ಶಂಕ.
ಆ ವರ್ತಂತೆ ಏವ ಎಂಬುದರಿಂದ ಎರಡು ವ್ಯಾವೃತ್ತ ಆಗ್ತದೆ. ಒಂದು ಕ್ವಾಚಿತ್ಕ ವೃತ್ತಿ, ಒಂದು ಕಾದಾಚಿತ್ಕ ವೃತ್ತಿ. ಕ್ವಾಚಿತ್ಕ ವೃತ್ತಿ ಅಂದರೆ ಕ್ವಚಿದೇವ ವರ್ತಮಾನವಾದಂತಹ ಕ್ವಚಿತ್ ನಿತ್ಯ ದ್ರವ್ಯದಲ್ಲಿ ವರ್ತಮಾನವಾದಂತಹ ಮನಸ್ತ್ವಾದಿಗಳು ಏನಾಗಿದೆ ಕ್ವಾಚಿತ್ಕ ವೃತ್ತಿ ಆಗಿದೆ. ತದ್ವ್ಯವಚ್ಛೇದಕ್ಕಾಗಿ ಏವಕಾರ. ಇನ್ನು ಕಾದಾಚಿತ್ ವೃತ್ತಿಯಾದಂತಹ ಜೀವನಲ್ಲಿ ಜ್ಞಾನ ಎಂಬುದು ಕದಾಚಿದೇವ ವರ್ತಮಾನವಾದದ್ರಿಂದ ಕಾದಾಚಿತ್ವಾದಂತಹ ಜ್ಞಾನದಲ್ಲಿಯೂ ಕೂಡ ನಿತ್ಯ ದ್ರವ್ಯ ಮಾತ್ರ ವರ್ತಮಾನತ್ವ ಎಂಬುದು ಬರೋದ್ರಿಂದ ಇದು ಬರ್ತದೆ. ಅದಕ್ಕೆ ಕಾದಾಚಿತ್ಕ ವೃತ್ತಿಯನ್ನು ವಿವರ್ತನೆ ಮಾಡಬೇಕು. ತರಶ್ಚ ಏನು ಹೇಳ್ದಂಗಾಯಿತು, ನಿತ್ಯದ್ರವ್ಯ ಅವರ್ತಮಾನತ್ವೇ ಸತಿ ಸರ್ವ ನಿತ್ಯದ್ರವ್ಯ ನಿತ್ಯತ್ವೇ ಸತಿ ನಿತ್ಯದ್ರವ್ಯ ಅವರ್ತಮಾನತ್ವೇ ಸತಿ ಸರ್ವ ನಿತ್ಯದ್ರವ್ಯ ವರ್ತಮಾನತ್ವ ಅಂತ ಈ ರೀತಿಯಾಗಿ ಲಕ್ಷಣ ಮಾಡ್ದಂಗಾಯ್ತು. ಇಲ್ಲಿ ಶಂಕ, ಇಲ್ಲಿ ನೀವು ಈ ಯಾವ ಕಾದಾಚಿತ್ಕ ವೃತ್ತಿಯನ್ನು ಯಾಕೆ ಇದು ಮಾಡ್ತೀರಿ? ಕ್ವಾಚಿತ್ಕ ವೃತ್ತಿಯಿಂದಲೇ ಜ್ಞಾನ ಇದು ಆಕಾಶಾದಿಗಳಲ್ಲಿ ಇಲ್ಲ ಆದ್ದರಿಂದ ಕ್ವಾಚಿತ್ಕ ವೃತ್ತಿಯಿಂದಲೇ ನಿವೃತ್ತ ಆಗ್ಲಿಕ್ಕಾಗಿ ಕಾದಾಚಿತ್ಕ ವೃತ್ತಿಯನ್ನು ಪ್ರತ್ಯೇಕವಾಗಿ ಯಾಕೆ ಇಟ್ಕೊಳ್ತೀರಿ ಅಂತ ಹೇಳಿದ್ರೆ, ನಿತ್ಯದ್ರವ್ಯತ್ವ ರೂಪವಾದಂತಹ ಔಪಾದಿಕವಾದಂತಹ ನಾನಾ ಪದಾರ್ಥ ಘಟಿತವಾದಂತಹ ಔಪಾದಿಕವಾದಂತಹ ಧರ್ಮ ಇದು ನಿತ್ಯೇಶ್ವೇವ ದ್ರವ್ಯೇಶ್ವೇವ ವರ್ತ ಆಗ್ತದೆ. ನಿತ್ಯದ್ರವ್ಯತ್ವ ರೂಪವಂತ ಉಪಾಧಿ ರೂಪವಂತ ಧರ್ಮ. ಎಲ್ಲ ಭಗವದ್ಭಕ್ತರಲ್ಲಿ ಪ್ರಾರ್ಥನೆ, ತುಂಬ ಮಾತು ಬಹಳ ಹೆಚ್ಚಾಗಿದೆ. ಖಂಡಿತ ಅವರು ಕೊಡುವ ಉತ್ತರವನ್ನು ಕೇಳಿ ನಾವು ಕೊಡಬಹುದಲ್ಲ ಅಂತ ಎಲ್ಲರಿಗೂ ಉತ್ಸಾಹ ಇದೆ. ಎಲ್ಲರೂ ಕೊಟ್ಟಾಗ ಉತ್ತರ ಕೊಡೋರು ಉತ್ತರ ಪ್ರಶ್ನೆ ಆಗೇ ಉಳಿಯುತ್ತೆ. ದಯಮಾಡಿ ಯಾರಾದರೂ ಬಂದು ಮಾತೇ ಆಡಬೇಕು ಅಂತಿದ್ರೆ ಮೈಕಲ್ಲಿ ಮಾತಾಡಿದರೆ ಯಾರು ಮಾತಾಡಿದ್ರು ಅನ್ನೋದು ಗೊತ್ತಾಗತ್ತೆ. ದಯಮಾಡಿ ಮಾತನ್ನು ಕಡಿಮೆ ಮಾಡಿದರೆ ಅವ್ರ ಮಾತು ನಮಗೆ ಕೇಳುತ್ತೆ. ಇಲ್ಲಾಂದರೆ ಅವ್ರು ಏನೋ ಪ್ರಶ್ನೆಗೆ ಇನ್ನೇನೋ ಉತ್ತರ ಕೊಟ್ಟರು ಅಂತ ನಿಮಗಾಗಬಾರ್ದು, ನಮಗಾಗಬಾರ್ದು. ದಯಮಾಡಿ ಮಾತಾಡೋರೆಲ್ಲ ಕೆಳಗೆ ಹೋಗಿ ಆಡೋಣ, ಇಲ್ಲ ಮೆತ್ತಗೆ ಮಾತಾಡಿ, ಇಲ್ಲ ಮೈ ಕೊಟ್ಟರೆ ಜೋರಾಗೆ ಮಾತಾಡಿ, ಯಾರು ಮಾತಾಡೋದು ಅಂತ ಗೊತ್ತಾಗತ್ತೆ. ಚಾರ್ವಾಕರು ಹೇಳ್ತಾರೆ ಸಾದೃಶ್ಯ ಅಲ್ಲ ಇಲ್ಲಿ ಅದಕ್ಕೆ ಕಾಚಿತ್ಕವೃತ್ತಿ ಕ್ವಾದಾಚಿತ್ಕವೃತ್ತಿ ಎರಡನ್ನೂ ವಿವಕ್ಷ ಮಾಡೋದ್ರಿಂದ ಆತ್ಮ ಪರಮಾಣು ರೂಪ ಇದು ಸರ್ವನಿತ್ಯ ದ್ರವ್ಯದಲ್ಲಿ ವೃತ್ತಿ ಆಗಿಲ್ಲ, ಕೇವಲ ಪರಮಾಣುನಲ್ಲಿ ಆದ್ರಿಂದ ಅದು ಕ್ವಾಚಿತ್ಕ ವೃತ್ತಿ ಆಗಿದೆ. ತನ್ನಿವೃತ್ತಿಗಾಗಿ ಏವಕಾರದಿಂದಲೇ ಇದಾಗ್ತದೆ. ಚಾರ್ವಾಕರು ಹೇಳ್ತಾರೆ ಅರ್ಥ ಸನ್ನಿಕೃಷ್ಟ ಇಂದ್ರಿಯ ಜನ್ಯತ್ವಾತ್ ಪ್ರತ್ಯಕ್ಷಂ ಪ್ರಮಾಣಂ ಅಂತ. ಅನುಮಾನ ಆಗಮಗಳು ಹಾಗಾಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಯಾವ ರೀತಿಯಾಗಿ ಉತ್ತರ ಹೇಳ್ತೀವಿ ಅಂದರೆ ಸನ್ನಿಕರ್ಷವನ್ನು ಉಪಪಾದನೆ ಮಾಡ್ತೀವಿ ನಾವು. ಅಲ್ಲ, ಕ್ರಮವಾಗಿ ಅದಕ್ಕೆ ಉತ್ತರ ಹೇಳ್ಕೊಂಬಂದಿರೋ ಅಂಥದ್ದು. ಯಾಥಾರ್ಥ್ಯಮೇವ ಪ್ರಾಮಾಣ್ಯಂ ಅಂತ ಇಟ್ಕೊಂಡು ಅದಕ್ಕೆ ನಿಯಾಮಕವಾದದ್ದು ಇದು ಅಂತ ಹೇಳ್ತಿರೋ ಅಥವಾ ಇದನ್ನೇ ಪ್ರಾಮಾಣ್ಯ ಅಂತ ಹೇಳ್ತಿರೋ ಅಂತ ಈ ರೀತಿಯ ವಿಕಲ್ಪ ಮಾಡಿಕೊಂಡು ಉತ್ತರ ಹೇಳ್ತಾರೆ ಟೀಕಾರಾಯರು. ಇಲ್ಲಿ ಕೊನೆಗೆ ಹೋಗ್ಬಿಟ್ಟು ಯಾಥಾರ್ಥ್ಯಂ ಅನ್ನೋದೇ ಪ್ರಾಮಾಣ್ಯ ಅಂತ ಮಾಡಿದ್ರೆ ಸಾಕು, ಯಾಕೆ ಅದನ್ನು ವಿಶೇಷಣ ಕೊಡಬೇಕು ಅಂತ ಈ ರೀತಿಯಾಗಿ ಪರ್ಯವಸಾನ ಮಾಡ್ತಾರೆ. ಯಥಾರ್ಥ ವ್ಯವಹಾರ ಜನಕತ್ವ. ರಚನಾನುಪಪತ್ಯಧಿಕರಣದ ಪ್ರಾರಂಭದಲ್ಲಿ ಸ್ಮೃತಿಯುಕ್ತಿ ಶ್ರುತಿಗುಣ ಯುಕ್ತಯೋ ಬಹುಯುಕ್ತಯ ಏವಂ ಚತುರ್ವಿಧ ನೈವ ವಿರುದ್ಧಂತೆ ಅನ್ವಯಂ ಪ್ರತಿ ಅಂತ ಹೇಳ್ತಾರೆ. ಏವಂ ಚತುರ್ವಿಧ ಅಂತ ಹೇಳಿ ಬಿಟ್ಟುಬಿಟ್ಟಿದ್ದಾರೆ, ವಿಶೇಷ್ಯವನ್ನು ಹೇಳಿಲ್ಲ. ಟೀಕಾರಾಯರು ಅದನ್ನು ಪೂರ್ಣ ಮಾಡ್ತಾರೆ. ಚತುರ್ವಿಧ ಅಪಿ ವಿರೋಧಿನಃ ಅಂತ ವಿರೋಧಿ ಪ್ರತಿಪತ್ತಯ ವಿರೋಧಿ ಪ್ರತೀತಯ. ಏನು ಹಾಗಾದರೆ ವಿರೋಧಿ ಪ್ರತೀತಿಗಳು ಶ್ರುತಿ ಸ್ಮೃತಿ ಅಥವಾ ಯುಕ್ತಿ ಇವೆಲ್ಲ ಯಾವುದೂ ಕೂಡ ಪ್ರತೀತಿ ರೂಪನ ಅಥವಾ ಹೇಗಿದು ಹೇಗೆ ಅರ್ಥ? ಜನ್ಯವಾದಂತಹ ಪ್ರತೀತಿ ಅಂದರೆ ಶ್ರುತಿಯಿಂದ ಜನ್ಯವಾದಂತಹ ಯಾವ ಇದು ಏನು ಶ್ರುತಿ ಜನಿತವಾದಂತಹ ಪ್ರತೀತಿಯಿಂದ ವಿರುದ್ಧವಾದಂತಹ ಪ್ರತೀತಿ. ಯುಕ್ತಿ ಶ್ರುತಿ ಗುಣಯುಕ್ತಿ ಅಂತ ಹೇಳಿದ್ರೆ ಶ್ರುತ್ಯುಪಸರ್ಜನೀಭೂತವಾದಂತಹ ಯುಕ್ತಿ. ಶ್ರುತಿಗುಣಯುಕ್ತಿ ಬಹುಯುಕ್ತಿ ಅಂತ ಹೇಳಿದ್ರೆ ಬಹುಯುಕ್ತಿಯಿಂದ ಜನಿತವಾದ. ದ್ವಂದ್ವ ಸಮಾಸ ಮಾಡಿ ಅವನ್ನೆಲ್ಲ ನಿರ್ದೇಶ ಮಾಡಿ ಏವಂ ಚತುರ್ವಿಧ ಅಂತ ಹೇಳಿದ್ದಾರೆ. ಆವಾಗ ಏನು ಬಹುತರತ್ವ ಸಾಂಖ್ಯರ ಪ್ರಧಾನವಾದ ಪ್ರಮೇಯ ಏನು? ಸಾಂಖ್ಯರ ಪ್ರಧಾನವಾದಂತಹ ಪ್ರಮೇಯ ಇದು ಪ್ರಕೃತಿ ಉಪಾದಾನಕವಾಗಿದೆ ಇದು ಅಂತ ಹೇಳೋದು. ಪ್ರಕೃತಿ ಜಗತ್ತಿಗೆ ಉಪಾದಾನ ಕಾರಣ ಅಂತ ಹೇಳ್ತಾರಲ್ವ.
ಪ್ರಕೃತಿ ಜಗತ್ತಿಗೆ ಉಪಾದಾನ ಕಾರಣ ಅಲ್ಲ ಅಂತ ಅವರೇ ಹೇಳಿದ್ದಾರೆ. ಹೇಗೆ ಇದು ನಾನಾಶ್ರಯ ಇದು ಏನು ಅಭೇದವನ್ನು ಹೇಳೋದ್ರಿಂದ ಅಲ್ಲ, ಅವರೇ ಪ್ರಕೃತಿ ಕಾರಣ ಅಂತನೂ ಅಂತಾರೆ, ಪ್ರಕೃತಿ ಕಾರಣ ಅಲ್ಲ ಅಂತಂತಾರೆ. ಒಂದು ವಾಕ್ಯ ಹೇಳ್ತೇನೆ, ಪ್ರಕೃತಿ ಜಗತ್ ಕಾರಣಂ. ಈ ವಾಕ್ಯದಿಂದಲೇ ಪ್ರಕೃತಿಗೆ ಜಗತ್ ಕಾರಣತ್ವವನ್ನು ಹೇಳ್ತಾರೆ, ಪ್ರಕೃತಿಗೆ ಜಗತ್ ಕಾರಣತ್ವ ಇಲ್ಲ ಅಂತ ಹೇಳ್ತಾರೆ. ಇದೊಂದೇ ವಾಕ್ಯದಿಂದ ಹೇಗೆ? ಪ್ರಕೃತಿ ಪ್ರಾಮಾಣ್ಯ, ಪ್ರಾಮಾಣ್ಯ ಪರತಸ್ತ್ವ ಸ್ವತಸ್ತ್ವ, ಇದು ಪ್ರಾಮಾಣ್ಯ ಅಪ್ರಾಮಾಣ್ಯ ಎರಡೂ ಅವರು ಸ್ವತಃ ಅಂತ ಇಟ್ಕೊಳ್ಳೋದ್ರಿಂದ ಅಸದಕರಣಾತ್ ಅಸದಕರಣಾತ್ ಉಪಾದಾನಗ್ರಹಣಾತ್ ಶಕ್ಯಸ್ಯ ಶಕ್ಯಕರಣಾತ್ ಸರ್ವಸಂಭವಾಭಾವಾತ್ ಶಕ್ಯಸ್ಯ ಶಕ್ಯಕರಣಾತ್ ಕಾರಣಭಾವಾಚ ಸತ್ಕಾರ್ಯಂ ಎಂಬುದಾಗಿ ಅಸದಕರಣಾತ್ ಒಂದು ಅಸದಕರಣಾತ್ ಅಂತ ಹೇಳಿದ್ರೆ ಈಗ ಏನೋ ಶಶವಿಷ ಇದು ಏನು ಕಾರಣತ್ವಕ್ಕೆ ನೀವು ಏನು ಹೇಳಬೇಕು? ಕಾರ್ಯಜನನಕ್ಕೆ ಕಾರಣಕ್ಕೂ ಕಾರ್ಯಕ್ಕೂ ಸಂಬಂಧ, ಅದು ಉಪಾದಾನ. ನಹಿ ಸಹಸ್ರೇಣಾಪಿ ಪ್ರಯತ್ನೇನ ನರಹ ವಾನರೀಕರ್ತು ಶಕ್ಯತೆ ಅಂತ ಇರೋದ್ರಿಂದ ಏನಾಗ್ತದೆ, ನರನಲ್ಲಿರುವಂತಹ ವಾನರತ್ವ ಎಂಬುದು ಅಸತ್ತಾದದ್ರಿಂದ ಅಲ್ಲಿ ಏನು ಮಾಡ್ಲಿಕ್ಕೆ ಬರೋಲ್ಲ, ಆ ವಾನರತ್ವ ಎಂಬುದು ಮಾಡ್ಲಿಕ್ಕೆ ಬರದೇ ಇರೋದ್ರಿಂದ ಅಸದಕರಣಾತ್. ಅದರಿಂದ ಏನು ಸಿದ್ಧ ಆಯ್ತು? ಇದು ಕಾರ್ಯ ಎಂಬುದು ಪೂರ್ವದಲ್ಲಿ ಸತ್ತ ಆಗೇ ಇರಬೇಕು, ಅಸತ್ತಾದದ್ದು ಕಾರ್ಯ ಪೂರ್ವದಲ್ಲಿ ಸತ್ತ ಅನ್ನೋದನ್ನು ನಾವು ಒಪ್ತೀವೋ ಒಪ್ಪೋದಿಲ್ಲ? ನಾವು ಸದಸತ್ವ ಇರೋದ್ರಿಂದ ಸತ್ತ ಅಂತ ಒಪ್ತೀವಿ, ಸನ್ ಮಾತ್ರ ಅಂತ ಒಪ್ಪೋದಿಲ್ಲ, ಅಸತ್ತು ಒಪ್ತೀವಿ. ಇದನ್ನ ಯಾಕೆ ಹೇಳಬೇಕಾಯ್ತು? ಅಭೇದವನ್ನು ಯಾಕೆ ಹೇಳುವ ಪ್ರಸಂಗ ಬಂತು? ಅಭೇದವನ್ನು ಯಾಕೆ ಅಂತ ಹೇಳಿದ್ರೆ ಪ್ರಕೃತಿಯಿಂದ ಏನೋ ಒಂದು ಪ್ರಶ್ನೆ ಬಂತು. ತತ್ವಗಳು ದ್ವಿವಿಧ ಅಂತ ಹೇಳಿದ ಮೇಲೆ ಒಂದರಲ್ಲಿ ಪುರುಷನಲ್ಲಿ ಅನ್ಯದ್ಭಿದೋಜ್ಜಿತಂ ಅಂತ ಈ ರೀತಿಯಾಗಿ, ಆದರೆ ಪುರುಷನಲ್ಲಿ ಭೇದವನ್ನು ಹೇಳಿ ನಾನಾಶ್ರಯವಾಗಿದೆ ಅಂತ ಹೇಳಿ, ಇದು ಪ್ರಕೃತಿ ಪುರುಷನಿಂದ ಭಿನ್ನವಾದಂಥ ಪ್ರಕೃತಿ ಆದರೂ ಕೂಡ ಅದರಲ್ಲಿ ಭೇದ ಇಲ್ಲ ಅಂತ ಹೇಳಬೇಕಾದ್ರೆ ಅಲ್ರಿ ನಾನಾ ರೀತಿಯಾದಂಥ ಜಗತ್ ಕಾಂಡದಲ್ಲ ಅಂತ ಹೇಳಿದ್ರೆ ಸತ್ಕಾರ್ಯ, ಅಭಿನ್ನವಾದಂಥ ಕಾರ್ಯ. ಜೀವ ಸಾಧಕವಾದಂತಹ ಚೇತನ ಸಾಧಕವಾದಂತಹ ಚೇತನ ಸಾಧಕವಾದಂತಹ ಸಂಘಾತ ಪರಾರ್ಥತ್ವಾದಿಗಳು, ಚೇತನ ಸಾಧಕವಾದಂಥ ಹೇತು ಸಿದ್ಧ ಸಂಘಾತ ಪರಾರ್ಥತ್ವಾದೇ ಅತ್ರಿಗುಣತ್ವಾದಿ ಒಂದರಿಂದ ಹೇಳು. ಸಂಘಾತ ಪರಾರ್ಥತ್ವ, ಸಂಘಾತಸ್ಯ ಪರಾರ್ಥತ್ವ. ಸಂಘಾತ ಅಂತ ಹೇಳಿದ್ರೆ ಈ ನಾನಾ ರೀತಿಯಾದಂತಹ ಜಗತ್ತು ಇದು ಕೇನಚಿತ್ ಉಪಭೋಗ್ಯವಾಗಲಿಕ್ಕೆ ಪರರ ಅಪೇಕ್ಷೆ ಮಾಡ್ತದೆ. ತದಷ್ಟೇ ಇದು ಭೋಗ್ಯವಾಗಬೇಕಾದ್ರೆ ಭೋಕ್ತೃಪೇಕ್ಷೆ ಇರೋದ್ರಿಂದ ಆ ಪರಾರ್ಥ ಅಂತ ಹೇಳಿದ್ರೆ ಪುರುಷ ಸಿದ್ಧವಾಗ್ತಾನೆ. ಶಯನಾಸನಾದಿಗಳೆಲ್ಲವೂ ಶರೀರಾರ್ಥ ಅಂತಾಗಲಿ, ಶರೀರವೆಂಬ ಸಂಘಾತಾಂತರಾರ್ಥವಾಗಲಿ, ಶರೀರ ಎಂಬುವ ಸಂಘಾತ ಅರ್ಥಾಂತರವಾಗಲಿ ಅಂತ ಹೇಳಿದ್ರೆ ಅದು ಕೂಡ ಒಂದು ಸಂಘಾತ ಆದ್ರಿಂದ ಅನ್ಯೋನ್ಯಾಶ್ರಯಾದಿಗಳು ಅನವಸ್ಥ ಆಗಲಿ ಅಂತ. ಇಲ್ಲಿ ಒಂದು ಮಾತು, ಕಾರ್ಯ ಸತ್ಯವಾಗಿದೆ ಅಂತ ಹೇಳ್ತೀರಿ. ಕಾರ್ಯ ಹೇಗೆ ಸತ್ಯವಾಗಿದೆ ಅಂದರೆ ಕಾರಣಾತ್ಮನ ಸತ್ಯವಾಗಿದೆ ಅಂತ ಅರ್ಥ ಹೇಳಿದೆ. ಕಾರಣಾತ್ಮನ ಅಂದರೆ ಏನರ್ಥ? ಕಾರಣದಿಂದ ಅಭಿನ್ನವಾಗಿ. ಕಾರಣದಿಂದ ಅಭಿನ್ನ, ಕಾರಣ ಯಾವುದು? ತಂತು. ತಂತುಗಳಿಂದ ಪಟವು ಅಭಿನ್ನವಾಗಿದೆ. ಸರಿ, ಯಾವಾಗ ಅಭಿನ್ನವಾಗ್ತದೆ ಅಂದರೆ ಪಟ ಹುಟ್ಟಿದ ಮೇಲೆ ಪಟವು ತಂತುವಿನಿಂದ ಅಭಿನ್ನವಾಗ್ತದೆ. ಯಾಕೆ? ಅಸತಃ ಭೇದಾಭೇದ ಚಿಂತನ ಅಯೋಗ ಮಾಡಲಿಕ್ಕೆ ಬರೋದಿಲ್ಲ. ಸರಿಯಾ? ಹಾಗಾದರೆ ಸತ್ಯವಾದಾಗ ಪಟವು ತಂತುವಿನಿಂದ ಅಭಿನ್ನವಾಗಿದೆ. ಸತ್ಯವಾದಾಗ ಪಟವು ಕಾರಕ ವ್ಯಾಪಾರ ಪೂರ್ವದಲ್ಲಿ ಇಲ್ಲೇ ಇಲ್ಲ. ಸತ್ಯ ಏನ ಮೇಲೆ ಪಟವು ಸತ್ಯವಾದಾಗ ಹುಟ್ಟಿದ ಮೇಲೆ ತಂತುವಿನಿಂದ ಅಭಿನ್ನ. ಪಟವು ಹುಟ್ಟಿದ ಮೇಲೆ ತಂತುವಿನಿಂದ ಅಭಿನ್ನ. ಹುಟ್ಟೋದಕ್ಕಿಂತಲೂ ಪೂರ್ವದಲ್ಲಿ ಭೇದಾಭೇದ ಚಿಂತಾ ಅಂತನ್ನೋದೇ ಅಸಂಭಾವಿತ. ಹೌದಾ? ಹಾಗಾಗಿ ಹುಟ್ಟೋದಕ್ಕಿಂತಲೂ ಮೊದಲಿಗೆ ಅದು ಕಾರಣಾತ್ಮನ ಸತ್ಯವಾಗಿತ್ತು ಅಂತ ನಮ್ಮ ವ್ಯವಹಾರವೇನಿದೆ ನಾವು ಮಾತಾಡ್ತೇವಿಲ್ಲ. ಈ ವ್ಯವಹಾರ ಕಾರಣಾತ್ಮಕತ್ವನೇ ಇಲ್ಲ. ಯಾಕೆಂದರೆ ಪಟಸ್ಸೈವ ಅಭಾವಾತ್, ಪಟವೇ ಇಲ್ಲದೆ ಇದ್ದದ್ದರಿಂದ ಕಾರಣಾಭೇದವಿಲ್ಲ. ಕಾರಣಾಭೇದವಿಲ್ಲದಿದ್ದದ್ದರಿಂದಾಗಿ ಕಾರಣ ರೂಪೇಣ ಪಟವು
ಸತ್ಯವಾಗಿದೆ ಎನ್ನುವ ಮಾತು ಅಸಂಬದ್ಧವಾಯಿತು. ನಮ್ಮ ಮಾತೇ ಅಬದ್ಧವಲ್ಲ ಅಂತ ನಮ್ಮ ಸಿದ್ಧಾಂತಕ್ಕೆ ನಮ್ಮ ಸಿದ್ಧಾಂತದ ಮೇಲೆ ಆಕ್ಷೇಪ. ಇಲ್ಲಿ ಏನು ಶಂಕ ಅಂತ ಹೇಳಿದ್ರೆ, ತಾದಾತ್ಮ್ಯ ಎಂಬುದು ಉಭಯಗತವಾದದ್ರಿಂದ ತಂತುವಿನಲ್ಲಿಯೂ ಕೂಡ ಆ ತಂತು ಸತ್ತಾಗೋದ್ರಿಂದ ಪಟ ತಾದಾತ್ಮ್ಯ ಬರಲಿ ಎಂಬುದಾಗಿ ಆಪತ್ತಿ. ಆವಾಗ ಒಂದು ವೇಳೆ ತಂತುವಿನ ಅನ್ಯೋನ್ಯಾಭಾವ, ಭೇದ ಎಂಬುದು ಅನ್ಯೋನ್ಯಾಭಾವ ಸ್ವರೂಪ. ಅವರು ಭೇದ ಪ್ರಸಕ್ತಿ ಬಂದಿಲ್ಲ ಇಲ್ಲಿ. ಹಾಗೆ ಆಪಾದನೆ ಮಾಡಿಲ್ಲ. ಪಟ ಇದು ತಂತ್ವಾತ್ಮನ ಇದೆ ಅಂತ ಹೇಳ್ತೀರಿ, ಕಾರಣಾತ್ಮನ ಸತ್ಯ ಅಂತ ಅಂದರೆ ಕಾರ್ಯಕಾರಣಗಳಿಗೆ ಅಭೇದವನ್ನಿಟ್ಟುಕೊಂಡು ಈ ಮಾತು ಹೇಳ್ತಾ ಇದ್ದೀರಿ. ಅಭೇದ ಯಾವಾಗ? ಧರ್ಮಿ ಇದ್ರೆ. ಧರ್ಮೀಯ ಅಭೇದದ ಒಂದು ಧರ್ಮೀಯಾದ ಪಟನೇ ಇಲ್ಲದಿರುವಾಗ ಪಟಕ್ಕೂ ತಂತುವಿಗೂ ತಾದಾತ್ಮ್ಯನೇ ಇಲ್ಲ ಆ ಅವಸ್ಥಾದೊಳಗೆ. ಅಂದ್ರೆ ಪಟ ತಂತ್ವಾತ್ಮನ ಇತ್ತು ಅಂತ ಹೇಳ್ತೀರಿ. ತಂತುನಿಷ್ಠವಾದಂತಹ ಒಂದು ಅಭೇದ ಅಂದ್ರೆ ತಂತುವಿನಲ್ಲಿಯೂ ಅಭೇದ ಹೇಳಬೇಕು. ತದಶ್ಚ ತಂತುವಿನ ಧರ್ಮವಾದಂತಹ ಅಭೇದವಾದರೂ ಕೂಡ ನೀವು ಹೇಳಲೇಬೇಕು. ತಂತು ಧರ್ಮಿಕವಾದಂತಹ ಅಭೇದ ಆದ್ರೂ ಹೇಳಲೇಬೇಕು, ತಂತು ಇರೋದ್ರಿಂದ. ಯಾವಾಗ? ಪಟ ಇಲ್ಲದೆ ಇರಬೇಕಾದ್ರೂ ತಂತು ಇದು ಧರ್ಮ ಇಲ್ಲದೆ ಇದ್ದಾಗ ಹೇಗೆ ಹೇಳಿ ಬರ್ತದೆ? ಅದೇ ಇಲ್ಲದೆ ಇದ್ದಾಗ ಹೇಗೆ ಹೇಳೋದಪ್ಪ? ಪಟ ಕಾರ್ಯಾತ್ಮನ ಅಭೇದವನ್ನು ಹೇಳ್ತಾನೆ ಇಲ್ವಲ್ಲ. ಪಟಾತ್ಮನ ಅಭೇದ ನೀವು ಹೇಳ್ತಾನೆ ಇಲ್ಲ, ಕಾರಣಾತ್ಮನೇ ಅಭೇದ ಹೇಳ್ತಾ ಇರಿ. ಆದ್ದರಿಂದ ಕಾರಣ ಇದ್ರೆ ಸಾಕು, ಪಟ ಯಾಕಿರ್ಬೋದು? ಅಂದ್ರೆ ಉಭಯಗ ಇದು ಏನು ಇಲ್ಲಿಗೂ ಉಭಯಲ್ಲೇ ಇಲ್ಲ, ತಂತುವಿಗೆ ತಂತುವಿನಿಂದ ಅಭೇದ ಅಂತ ಅರ್ಥ ಅಷ್ಟೇ. ಪಟ ಇದು ಕಾರಣಾತ್ಮನ ಇದೆ ಅಂತ ಹೇಳಿದ್ರೆ ಕಾರ್ಯಾತ್ಮನ ಇದೆ ಅಂತ ನಾವು ಅಂದೇ ಇಲ್ಲ. ಸ್ಥಿತಿಕಾಲೆ ಪಟಸ್ಥಿತಿಕಾಲೆ ಪಟಃ ಕಾರ್ಯಂ ಯೇನ ಅಭಿನ್ನಂ ತಸ್ಯ ಯದಿ ಸತ್ವಂ ತದೇವ ಪಟಸ್ಯ ಕಾರಣಾತ್ಮನ ಸತ್ವಂ ನಾಮ ಅಸ್ಮಕಂ ಮತೆ. ಪಟಃ ಸ್ಥಿತಿಕಾಲೆ ಏನ ಕಾರಣೇನ ಅಭಿನ್ನಂ ಏನ ಉಪಾದಾನೇನ ಅಭಿನ್ನಂ ತೇನ ಉಪಾದಾನ ರೂಪೇಣ ಸತ್ವಮೇವ ಪಟಸ್ಯ ಸತ್ವಂ ನಾಮ. ಅತ್ರಾಯಂ ನಿಷ್ಕರ್ಷಃ ಅಂತ ಸತ್ಯವರ್ತರು ಈ ಮಾತನ್ನು ಬರೀತಾರೆ, ಸೂಚನೆ ಮಾಡಿ. ಪಟ ಅಸತ್ವದಶಾಯಾಂ ತಂತೋ ಕಾರ್ಯಾತ್ಮನ ಅಸತ್ವಂ ಅದನ್ನು ಅತಯವ ಕಾರಕ ವ್ಯಾಪಾರಾಣಂ ಸಪ್ರಯೋಜನತ ಪಟತ್ವೇನ ಸತ್ವ ಸಂಪಾದನೆ. ತಾದೃಶ್ಯವನ್ನು ನಮ್ಮ ಸಿದ್ಧಾಂತದಲ್ಲಿ ಅನುಗತ ಅಂತ ಅಂಗೀಕಾರ ಮಾಡ್ತಾರೋ ಇಲ್ಲೋ ಒಂದೇ ಪ್ರಶ್ನೆ. ಅನುಗತ ಅಂತ ಅಂಗೀಕಾರ ಮಾಡದೇ ಹೋದರೆ ಇಮೌ ಸದೃಶಂ ಅನಯೋಹೋ ಸಾದೃಶ್ಯಂ ಎಂಬುವಂಥ ಪ್ರತೀತಿಯನ್ನು ಹೇಗೆ ಕೂಡಿಸುವುದು? ಎರಡನೇದಾಗಿ ಏಕೈಕಾಶ್ರಿತವಾಗಿತ್ತು ಅಂತಾದರೆ ಒಂದೊಂದು ತೋರಿದಾಗಲೂ ತೋರಬೇಕಾಗಿತ್ತು, ಯಾಕೆ ತೋರಲಿಲ್ಲ? ಈಗ ಮೊದಲೇದ್ದು ಸಾದೃಶ್ಯ ಎಂಬುದು ಇದು ಯಾವುದು ಮೊದಲೇ ಪ್ರಶ್ನೆ. ಸಾದೃಶ್ಯ ಎಂಬುದು ಅನುಗತವಾಗಿದೆಯೋ ಇಲ್ಲೋ ಅಂತ ಹೇಳಿದ್ರೆ ಅನುಗತವಾಗಿಲ್ಲ. ಏಕಧರ್ಮಿಕ ಅನ್ಯ ಪ್ರತಿಯೋಗಿಕವಾಗಿದೆ ಸಾದೃಶ್ಯ, ಹೊರತು ಅನುಗತ ಅಲ್ಲ. ಹಾಗಾದರೆ ಇಮೌ ಸದೃಶವು ಅಂತ ಹೆಂಗೆ ಅಂತ ಹೇಳಿದ್ರೆ ಇಮೌ ಸಂಯುಕ್ತವು ಅಂತ ಹೆಂಗೆ ಜ್ಞಾನ ಬರ್ತದೋ ಹಾಗೆ ಸಂಯೋಗ ಸಾದೃಶ್ಯ ದ್ವಯ ವಿಷಯಕ. ಅದು ಏತದ್ಧರ್ಮಿಕವಾದಂಥ ಒಂದು ಸಾದೃಶ್ಯ, ತದ್ಧರ್ಮಿಕವಾದಂಥ ಇನ್ನೊಂದು ಸಾದೃಶ್ಯ, ಸಾದೃಶ್ಯ ದ್ವಯ ವಿಷಯಕವಾಗಿ ಇಮೌ ಸದೃಶವು ಅಂತ ಜ್ಞಾನ. ಮೂರನೇದ್ದು ಸಂಖ್ಯೆ ವಿಪ್ರಾಣಾಂ ಭೋಜನಂ ಯಥಾ, ಒಂದೇ ನಾನಾ ಭೋಜನವಾದರೂ ಕೂಡ ವಿಪ್ರಾಣಾಂ ಭೋಜನಂ ಅಂತ ಹೆಂಗೆ ಪ್ರಯೋಗ ಮಾಡ್ತಿರೋ ಹಾಗೆ. ಮೂರನೇದ್ದು ಆಕ್ಷೇಪ ಏನು ಮಾಡಿದ್ರು ಅಂದರೆ ಪದಾರ್ಥ ಸ್ವರೂಪ ಅಂತ ಹೇಳಿದ್ರೆ ಪದಾರ್ಥ ಪ್ರತೀತಿಯಲ್ಲಿ ಸಾದೃಶ್ಯ ಪ್ರತೀತಿ ಆಗಲಿ ಅಂತ ಹೇಳಿದ್ರೆ ಸಾದೃಶ್ಯ ಪ್ರತೀತಿ ಇದು ಪ್ರತಿಯೋಗಿ ನಿರೂಪ್ಯವಾದದ್ರಿಂದ ಪ್ರತೀತಿಗೆ ಸಾದೃಶ್ಯ ಪ್ರತೀತಿಗೆ ಪರನಿರೂಪ್ಯತ್ವ ಅದ, ಧರ್ಮೀಯ ಸ್ವರೂಪಕ್ಕೆ ಪರನಿರೂಪ್ಯತ್ವ ಇಲ್ಲ. ವಿಶೇಷ ಬಲೆಯಿಂದ ನಾವು ಕೂಡಿಸ್ತೀವಿ. ನಿತ್ಯಂ ಕ್ರಿಯಾ ಅನಿತ್ಯ ರಚನಾನುಭವತ್ತೆಶ್ಚ ನಾನುಮಾನಂ ಅಂತೇನು ಸೂತ್ರ ಅಂದರು. ಆ ಸೂತ್ರದ ವ್ಯಾಖ್ಯಾನ ರೂಪವಾಗಿ ಆಚಾರ್ಯರು ಅನುವ್ಯಾಖ್ಯಾನವನ್ನು ಹೇಳ್ಯಾರ. ಅದರಿಂದ ಒಂದು ಅನುಮಾನ ಸಿದ್ಧ ಆಗ್ತದೆ. ಆ ಅನುಮಾನದಲ್ಲಿ ಅಕಾರ್ಯತ್ವಂ ಅಂತ ಉಪಾಧಿ ಹೇಳ್ಯಾರ. ಅದರ ಸಾಧ್ಯವ್ಯಾಪಕತ್ವಾದಿಗಳನ್ನು ಸಮರ್ಥನೆ ಮಾಡಿ ಅದರ ಖಂಡನವನ್ನು ಟೀಕಾರಾಯರ ಮೂಲದಲ್ಲಿ ಮಾಡ್ಯಾರ. ಅದು ಹೇಳಬೇಕು. ರಚನಾನುಪತ್ತೇ ನಾನುಮಾನಂ ಅಂತ ಹೇಳಿದ್ರೆ ಅನುಪಪತ್ತೇ ನಾಚೇತನವಶಂ ವಸ್ತುತ್ವ ಪ್ರತಿಪನ್ನವತ ಇದನ್ನ ಶೇಷನ ವಸ್ತು ಅಂದರೆ ವಿಪ್ರತಿಪ ಇದು
ಇದಂ ನಾಚೇತನವಶಂ ವಸ್ತುತ್ವಾತ್ ಪ್ರತಿಪನ್ನವತ್ ಸಾಧ್ಯ ಏನಾಯ್ತು ಇಲ್ಲಿ? ಅಂದ್ರೆ ಇಲ್ಲಿ ಏನು ಮಾಡಿದ್ರೆ ಅಂತ ಹೇಳಿದ್ರೆ ಈಗ ಇದು ಏನು ನಿಮ್ಮ ಈ ಸೃಷ್ಟಿಯಾದ ಇದು ಏನು ಪ್ರಕೃತಿಯಲ್ಲಿರುವಂತಹ ಏನು ನೀವು ನಾನಾ ರೀತಿಯಾದಂತಹ ಅಲ್ಲ, ಉಪಪಾದನೆ ಬೇಡ, ಅದು ಅನುಮಾನ ಏನು, ಅನುಮಾನಕ್ಕೆ ಈ ಉಪಾಧಿಯನ್ನು ಹೇಗೆ ಹೇಳಿದ್ರು ಅದನ್ನ ಹೇಳ್ಬೇಕು. ಏನು ಇದಂ ಮಹದಾದಿಕಂ ನ ಪ್ರಕೃತಿ ಉಪಾದಾನಕಂ ನ ಅಚೇತನವಶಂ ವಸ್ತುತ್ವಾತ್ ಅಂತ ಈ ರೀತಿಯಾಗಿ ಮಾಡಿದ್ವಿ. ಅಲ್ಲಿ ಹೇಳಿದಾಗ ಅಕಾರ್ಯತ್ವ ಉಪಾಧಿ ಅಂತ ಅಕಾರ್ಯತ್ವ ಉಪಾಧಿ ಅಲ್ಲಿ ಏನದ ಅಂತ ಹೇಳಿದ್ರೆ ವ್ಯಾಪಕತ್ವ ಹೇಗೆ ಸಾಧ್ಯ ವ್ಯಾಪಕತ್ವ ಘಟ ಇದು ಕುಲಾಲವಶವಾಗಿರೋದ್ರಿಂದ ಅಲ್ಲ ಅಕಾರ್ಯತ್ವ ಎಂಬುದು ಉಪಾಧಿ ಗಗನವತ ಅಂತ ಇದು ಕೊಡ್ತೀವಿ. ಸಾಧ್ಯ ಏನು? ಸಾಧ್ಯ ಏನು? ಅಲ್ಲಿಗ ನ ಅಚೇತನವಶಂ ಅಂತ ಅಲ್ಲ, ಅಷ್ಟೇ ಅಲ್ಲ, ಸ್ವತಂತ್ರಾಚೇತನ ಉಪಾದಾನಕಂ ಇಲ್ಲದೆ ಇದ್ರೆ ಘಟಾದಿಗಳಲ್ಲಿ ಎಲ್ಲ ಕಡೆಗೆ ವಿಚಾರ ಬಂದ್ಬಿಡ್ತದೆ. ಸ್ವತಂತ್ರಾಚೇತನ ಉಪಾದಾನಕಂನ ಅಂತ ಈ ರೀತಿಯಾಗಿ ಇಟ್ಕೊಳ್ಳೋದು. ತದಶ್ಚ ಸಾಧ್ಯ ಅಂತ ಹೇಳಿದ್ರೆ ಎಲ್ಲಿ ವಸ್ತುತ್ವ ಘಟಾದಿಗಳಲ್ಲಿಯೂ ಕೂಡ ಏನದ ಅಂತ ಅಲ್ಲ ಅಕಾರ್ಯತ್ವವನ್ನು ಹೇಳ್ಬೇಕಾ ಗಗನದಲ್ಲಿ ಅಲ್ಲಿ ಏನದ ಸ್ವತಂತ್ರಾಚೇತನ ಉಪಾದಾನನೇ ಇಲ್ಲದೆ ಇರೋದ್ರಿಂದ ಸ್ವತಂತ್ರಾಚೇತನ ಉಪಾದಾನತ್ವ ಅಭಾವ ಬಂತು, ಅಕಾರ್ಯತ್ವನೂ ಬಂತು. ಮತ್ತೆ ಇದರಲ್ಲಿ ಯಾವುದು ಪಕ್ಷದಲ್ಲಿ ಏನು ಬಂದದ ಅಕಾರ್ಯತ್ವ ಇಲ್ಲ, ಕಾರ್ಯತ್ವನೇ ಅದ ಅಲ್ಲಿ. ಆದರೂ ಕೂಡ ಏನು ಬರ್ತದ ಅಂತ ಹೇಳಿದ್ರೆ ವಸ್ತುತ್ವ ಆದರೂ ಇರೋದ್ರಿಂದ ಸಾಧ್ಯ ವ್ಯಾಪಕತ್ವ ಸಾಧನ ಅವ್ಯಾಪಕತ್ವ ಎಂಬುದು ಬಂತು. ಅದರಿಂದ ಉಪಾಧಿ ಇದಕ್ಕೆ ಖಂಡನೆ ಹೇಗೆ? ಖಂಡನೆ ಏನು ಅಂತ ಹೇಳಿದ್ರೆ ಪಟದಲ್ಲಿ ಸಾಧ್ಯ ವ್ಯಾಪಕತ್ವ ಬರಲ್ಲ. ಪಟ ಅಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಘಟಪಟಾದಿ ಇದರಲ್ಲಿಯೂ ಕೂಡ ಏನಾಗ್ತದೆ ಸಾಧ್ಯ ಎಂಬುದಂತಹ ಅಚೇತನಾವಶತ್ವ ಸ್ವತಂತ್ರವಾದಂತಹ ಅಚೇತನೋಪಾದಾನಕತ್ವ ಎಂಬುದಿಲ್ಲ. ಕಿಂತು ಏನಾಗ್ಯದ ಅನ್ಯಪ್ರೇರಿತವಾದಂತಹ ಚೇತನೋಪಾದಾನತ್ವನೇ ಇರೋದ್ರಿಂದ ಸಾಧ್ಯ ಬಂದಿಲ್ಲ. ಅಲ್ಲಾದರೂ ಕೂಡ ಕಾರ್ಯತ್ವನೇ ಇರೋದ್ರಿಂದ ಕಾರ್ಯತ್ವ ಬರಲಿಲ್ಲ. ಇಹ ಕೇಚಿತ್ ಸಮವಾಯಂ ಪ್ರತ್ಯಕ್ಷಮಾಚಕ್ಷಾಣ ತತ್ಸ್ಥೇಮ್ನೆ ಅನುಮಾನಂ ಅಂತ ವಾಕ್ಯ. ಆ ವಾಕ್ಯದಲ್ಲಿ ಯಾದುಪತ್ಯ ಪ್ರಕಾರ ತತ್ಸ್ಥೇಮ್ನೆ ಅಂತಂಬೋದು ಅರ್ಥ ಏನು? ತತ್ಸ್ಥೇಮ್ನೆ ಅಂತ ಹೇಳಿದ್ರೆ ಇಲ್ಲಿ ದೃಢ ಅಂದರೆ ಏನು ಅಂತ ಹೇಳಿದ್ರೆ ಪ್ರತ್ಯಕ್ಷ ಸಮವಾಯ ಯದ್ಯಪಿ ಪ್ರತ್ಯಕ್ಷ ಅದರಲ್ಲಿ ಮತ್ತೆ ಸಂಶಯ ಹುಡ್ತದೆ. ಇದು ಸಮವಾಯನೋ ಅಲ್ಲೋ ಅಂತ ಕೆಲವರು ಶಬ್ದಾರ್ಥ ಮೊದಲು ತತ್ಸ್ಥೇಮ್ನೆ ಶಂಕಾ ನಿವಾರಣಕ್ಕಾಗಿ ತತ್ಸ್ಥೇಮ್ನೆ ಅಂತ ಶಬ್ದ ತತ್ಪದದಿಂದ ತತ್ ಅಂತ ಹೇಳಿದ್ರೆ ಪ್ರತ್ಯಕ್ಷ ಸಮವಾಯ ಪ್ರತ್ಯಕ್ಷ ಏನು ವಿಷಯ ಬಂದದೋ ತತ್ಸ್ಥೇಮ್ನೆ ಅಂತ ಹೇಳಿದ್ರೆ ಅಲ್ಲಿ ಬಂದಂತಹ ಶಂಕಾ ನಿವಾರಣಕ್ಕಾಗಿ ಏನು ಅನುಮಾನ ಮಾಡ್ತಿದ್ದಾರೆ. ಕಥಂ ತತ್ಸ್ಥೇಮ ಉಪಾದಾನ ಮಾಡ್ರಿ ಹೇಗೆ ಸ್ಥೇಮ ಆಗುತ್ತೆ ಅಂದ್ರೆ ಈಗ ಅನುಮಾನ ಅಂದ್ರೆ ಯಾವುದು? ಇಹೇತಂತುಷು ಪಟಃ ಇದು ಸಂಬಂಧಿ ಭಿನ್ನ ಸಂಬಂಧ ವಿಷಯ ಇಹೇತಿ ಪ್ರತ್ಯಯತ್ವ ಅಂತ ಈ ರೀತಿಯಾಗಿ ಅನುಮಾನ. ಅದು ಸಮವಾಯ ಸಾಧಕ ಅನುಮಾನ. ಅದು ಹಂಗಾರೆ ತತ್ಸ್ಥೇಮ್ನೆ ಅಂದ್ರೆ ಹೇಳ್ತೇನೆ ಅದು ಆ ಸಮವಾಯ ಸಾಧಕ ಅನುಮಾನ ಅಷ್ಟೇ ಹೊರತು ಸಮವಾಯ ಪ್ರತ್ಯಕ್ಷ ನಿಮಗೆ ಬೇಕಾದದ್ದು ನೀವು ಏನು ವ್ಯಾಖ್ಯಾನ ಮಾಡಿ ಪ್ರತ್ಯಕ್ಷ ಪೂರ್ವಕ ಏನು ಇಹದ ತಂತುಷು ಪಟಃ ಇತಿ ಧೀಹಿ ಪ್ರತ್ಯಕ್ಷ ಸಂಸರ್ಗ ಸಂಬಂಧ ಪ್ರತೀತಿ ಪೂರ್ವ ಸಂಬಂಧ ಪ್ರತೀತಿ ಪೂರ್ವಕ ಏನು ವಿಶಿಷ್ಟ ಇದಂತ ಇಹೇತಿ ಪ್ರತ್ಯಯತ್ವ. ನಿತ್ಯಂ ಕ್ರಿಯಾ ಅನಿತ್ಯಾಶ್ಚ ಗುಣದ್ರವ್ಯೇ ದ್ವಿರೂಪಕೆ ಅಂತ ಶ್ಲೋಕದ ಕಾರ್ಯಾಕಾರ್ಯ ವಿಭಾಗಮಾಹ ಅಂತ ಔತರಣಿಕ ಕೊಡ್ತಾರೆ. ಕಾರ್ಯಾಕಾರ್ಯ ವಿಭಾಗಮಾಹ ಅಂತ ಔತರಣಿಕ ಕೊಡ್ತಾರೆ. ಶ್ಲೋಕದಲ್ಲಿ ಆದ್ರೂ ನಿತ್ಯಾನಿತ್ಯ ಶಬ್ದಗಳು ಅಂತ ಹೇಳ್ಯಾರಲ್ಲ ಅಂತ ಹೇಳಿದ್ರೆ ನಿತ್ಯಾನಿತ್ಯಗಳು ಆದ್ರೂ ಕೂಡ ಏನಾಗಿದೆ ನಿತ್ಯತ್ವಾನಿತ್ಯತ್ವಗಳು ಕಾರ್ಯತ್ವಕ್ಕೆ ವ್ಯಾಪ್ತವಾದದ್ರಿಂದ ಸಮನೀಯತವಾದದ್ರಿಂದ ನಿತ್ಯಾನಿತ್ಯತ್ವ ವಿಭಾಗ ಕಾರ್ಯಕಾರ್ಯತ್ವ ವಿಭಾಗ ಹೇಳಿದ್ರೆ ನಿತ್ಯಾನಿತ್ಯತ್ವ ವಿಭಾಗ ಪ್ರಾಪ್ತವಾದಂಗೆ ಆಗ್ತದೆ. ಮಹತ್ತತ್ವ ಗುಣತಃ ಇಲ್ಲಿ ಮಹಾತತ್ವ ಗುಣತಃ ಅಂತ ಆಗ್ಬೇಕಿತ್ತು. ಆಂಗ್ಮಹತ ಸಮಾನ ಜಾತಿಯ ದೇಶೀಯೋ ಎಂಬುದರಿಂದ ಆಂಗ್ಮಹತ ಸಮಾನಾಧಿಕರಣ ಜಾತೀಯೋ ಎಂಬುವಂತಹ ಸೂತ್ರದಿಂದ ಮಹಾತತ್ವಂ ಅಂತ ಆಗ್ಬೇಕಿತ್ತಲ್ಲ ಅಂತ ಶಂಕಾ ಮಾಡಿದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇದು ಬಹುಲಂ ತಣಿ ತಣ್ ವಿಷಯೇ ತಣಿ ಎಂಬುದರಲ್ಲಿ ವಿಷಯ ಸಪ್ತಮಿ ತದಶ್ಚ ತಣ್ ವಿಷಯೇ ಬಹುಲಂ ದೃಶ್ಯತೆ ಅಂತ ಹೇಳಿದ್ರೆ ಇದು ವರ್ಣವಿಕಾರಾದಿಗಳು ಹಾಗೆ ಆಗ್ತದೆ. ತಣ್ ಅಂದ್ರೆ ಏನು ಅಂತ ಹೇಳಿದ್ರೆ ತಣ್ಣಿತಿ ಸಂಜ್ಞಾ ಛಂದಸೋಹೋ ಸಂಜ್ಞಾ ಪ್ರಾಚಾನ್ ಸಂಜ್ಞಾ
ಅಭಿಘಾತನೋದನಯೋಃ ಕೋ ವಿಶೇಷಃ ಅಭಿಘಾತನೋದನಯೋಃ ಕೋ ವಿಶೇಷಃ ಶಬ್ದ ಜನಕತ್ವ ಅಜನಕತ್ವ. ಹಾ ಹೇಳಿ. ಶಬ್ದ ಜನಕತ್ವ ಅಜನಕತ್ವ ರೂಪವಾದದ್ದೇ ವಿಭಾಗಜ ವಿಭಾಗದಿಂದ ವಿಭಾಗ, ಅಂಗುಲಿ ದ್ವಯ ವಿಭಾಗ, ಆಕಾಶದಿಂದ ಅಂಗುಲಿ ವಿಭಾಗ, ಇವುಗಳಲ್ಲಿ ಭೇದವನ್ನು ಹೇಳ್ತಾರೆ. ಸಂಯೋಗದಲ್ಲಿ ಆಕಾಶ ಮತ್ತು ಅಂಗುಲಿ ಸಂಯೋಗ, ಅಂಗುಲಿ ದ್ವಯ ಸಂಯೋಗ, ಹಸ್ತಕಾಯ ಸಂಯೋಗ, ಕಾಯ ಪುಸ್ತಕ ಸಂಯೋಗ, ಇವುಗಳಲ್ಲಿ ಇದಕ್ಕೂ ಅದಕ್ಕೂ ಏನೇನು ವ್ಯತ್ಯಾಸಗಳು ಅವರ ಸಿದ್ಧಾಂತದಲ್ಲಿ ವಿವರಣೆ ಮಾಡಿ ಅಂದ್ರೆ ಆಮೇಲೆ ಅದಕ್ಕೆ ಕೊನೆಗೆ ನಾವು ದೋಷಗಳನ್ನು ಹೇಳ್ತೇವೆ. ಆ ದೋಷ ಅಂದ್ರೆ ಅವ್ರು ಏನು ಒಪ್ತಾರಂತ ಹೇಳಿದ್ರೆ ವಿಭಾಗ ನಿಧಾನವಾಗಿ ಹೇಳು. ಅಲ್ಲಿ ಏನದ ಅಂತ ಹೇಳಿದ್ರೆ ಸಮವಾಯ ಕಾರಣ ಮತ್ತು ಅಸಮವಾಯ ಕಾರಣ ಅಸಮವಾಯ ಕಾರಣ ವಿರೋಧಿತ್ವ ಅವಿರೋಧಿತ್ವಗಳಿರೋದು ಶಬ್ದ ಹೇಳು. ಪ್ರಾರಂಭದಿಂದ ದ್ರವ್ಯಾರಂಭಕ ಸಂಯೋಗ, ಅದು ಸರಿ ಇದೆ. ಅಸಮವಾಯ ಕಾರಣ ಸಂಯೋಗ ಅಂತ ಹೇಳಿದೆ. ಅದನ್ನೇ ದ್ರವ್ಯಾರಂಭಕ ಸಂಯೋಗ ವಿರೋಧಿತ್ವ ಅವಿರೋಧಿತ್ವ ಇರೋದ್ರಿಂದ ಒಂದೇ ಇದರಿಂದ ಏನಾಗೋದಿಲ್ಲ, ಸಂಯೋಗ ಇದರಿಂದ ಅದು ಹುಟ್ಟೋದಿಲ್ಲ. ವಿರುದ್ಧ ಕಾರ್ಯದ್ವಯ ಹುಟ್ಟದೇ ಇರೋದ್ರಿಂದ ಮೊದಲು ಒಂದು ವಿಭಾಗ ಹುಟ್ಟಿ ಅದರಿಂದ ಇನ್ನೊಂದು ವಿಭಾಗ ಹುಟ್ಟದ ಅಂತ ಈ ರೀತಿಯಾಗಿ ಅವ್ರು ಹೇಳ್ತಾರೆ. ಹೇಗೆ ಅಂತ ಸ್ವಲ್ಪ ವಿವರಣೆ ಮಾಡು. ಮೊದಲನೇದು ವಿಭಾಗ ಹೆಂಗ್ ಬರ್ತದ ಹೇಳು. ಅಂದ್ರೆ ತಂತು ಕರ್ಮಣ, ತಂತು ಕರ್ಮದಿಂದ ಏನಾಗ್ತದ ಅಂತ ಹೇಳಿದ್ರೆ ತಂತುಯಲ್ಲಿ ಆರಂಭಕ ಇದು ತಂತ್ವಂತರಾದ್ ವಿಭಾಗ, ತಂತ್ವಂತರಾದ್ ವಿಭಾಗ ತೇನ ಏನಾಗ್ತದ ಅಂತ ಹೇಳಿದ್ರೆ ಇದು ಆರಂಭಕ ಸಂಯೋಗ ನಾಶ, ಸಂಯೋಗ ವಿಭಾಗ ಸಂಯೋಗ ನಾಶ, ಅಲ್ಲಿರುವಂತಹ ಸಂಯೋಗ ನಾಶ, ಅದರಿಂದ ಪಟನಾಶ. ಅಂದ್ರೆ ಇಲ್ಲಿ ಅತೃತ್ವ ಅಲ್ಲಿ ಹೇಳಿದ್ಮೇಲೆ ಅದರಿಂದ ಏನಾಗ್ತದ ಅಂತ ಹೇಳಿದ್ರೆ ಪಟನಾಶ ಆಗೋದ್ರಿಂದ ಪಟನಾಶ ಅಲ್ಲಿಗೆ ಮುಗೀತು. ಆ ತಂತು ಕರ್ಮದಿಂದಲೇನೆ ಏನಾಗ್ತದ ಅಂತ ಹೇಳ ಪಟನಾಶ ಆ ತಂತು ಕರ್ಮದಿಂದಲೇನೆ ಈಗ ತಂತು ಆಕಾಶ ವಿಭಾಗ ಆಗ್ತದೆ. ತಂತು ಆಕಾಶ ವಿಭಾಗದಿಂದ ಏನಾಗ್ತದ ಅಂತ ಹೇಳಿದ್ರೆ ಈ ಕರ್ಮದಿಂದ ಅಲ್ಲ, ವಿಭಾಗದಿಂದ. ವಿಭಾಗದಿಂದ ತಂತು ದ್ವಯ ವಿಭಾಗದಿಂದ ತಂತು ಆಕಾಶ ವಿಭಾಗ ಎಂಬುದು ಹುಟ್ಟುತ್ತದೆ. ಷಟ್ಷಣ ಪ್ರಕ್ರಿಯೆ ಅಂತ ಹೇಳಾರ. ದ್ರವ್ಯಾರಂಭಕ ಸಂಯೋಗ ವಿರೋಧಿ ಯಾವುದು, ಅವಿರೋಧಿ ಯಾವುದು ಇದ್ರೊಳಗೆ? ದ್ರವ್ಯಾರಂಭಕ ಸಂಯೋಗ ವಿರೋಧಿಯಾದಂಥದ್ದು ತಂತು ದ್ವಯ ವಿಭಾಗ ಎಂಬುದು ದ್ರವ್ಯಾರಂಭಕ ಸಂಯೋಗ ವಿರೋಧಿ, ಅವಿರೋಧಿ ಆದದ್ದು ತಂತು ಆಕಾಶ ವಿಭಾಗ. ಇದಕ್ಕೆ ಪ್ರತಿಬಂಧ ಏನ್ ಹೇಳಿವಿ? ಇಲ್ಲಿಗೂ ಹಾಗಾದ್ರೆ ದ್ರವ್ಯಾರಂಭಕತ್ವ ತದಾರಂಭ ಇದಿರೋದ್ರಿಂದ ಅನಾರಂಭಕತ್ವ ರೂಪ ಅಂತ ವಿರೋಧ ಇರೋದ್ರಿಂದ ಅಲ್ಲಿಯೂ ಇದು ಎಲ್ಲಿ ಸಂಯೋಗಜ ಸಂಯೋಗವನ್ನು ಇದು ಮಾಡ್ರಿ. ಏನ್ ಮಾಡ್ಬೇಕು ಅಂದ್ರೆ ಇದನ್ನು ಮಾಡ್ರಿ ಅಂದ್ರೆ ಅಂದ್ರೆ ಅಲ್ಲಿಗ ಸಂಯೋಗಜ ಸಂಯೋಗದಲ್ಲಿಯೂ ಕೂಡ ನೀವು ವಿಭಾಗ ಮಾಡ್ರಿ. ಅಂದ್ರೆ ಒಂದು ಮೊದಲು ಇದಾಗಿ ತಂತು ಕರ್ಮದಿಂದ ತಂತ್ವಂತರ ಸಂಯೋಗ, ಅದರಿಂದ ಆಕಾಶ ಸಂಯೋಗ ಅಂತ ಈ ರೀತಿಯಾಗಿ ನೀವು ಹೇಳೋದಿಲ್ಲ, ಹಾಗೆ ಒಪ್ಪಿಲ್ಲ ಅವರು. ಕಿಂತು ಯುಗಪತ್ತಾಗಿ ನೀವು ಹೇಳೋದಿಲ್ಲ, ಹಾಗೆ ಯುಗಪತ್ತಾಗಿ ಒಪ್ತಾರ. ಸಮವಾಯಾಭ್ಯುಪಗಮಾಚ ಸಾಮ್ಯಾದ ಅನವಸ್ಥಿತೇ, ಎರಡೂ ಪಕ್ಷಗಳ ನ್ಯಾಯ ಪಕ್ಷ ಮತ್ತು ವೈಶೇಷಿಕರ ಪಕ್ಷ ಹೇಳಿ ಅನವಸ್ಥಿತೇ ಅನ್ನೋ ಅಂದ್ರೆ ಪ್ರತ್ಯಕ್ಷತ್ವ ಇಟ್ಕೊಂಡು ಇಲ್ಲಿ ಮೊದಲೇದು ಏನಂತ ಹೇಳಿದ್ರೆ ಸಮವಾಯ ಅಭ್ಯುಪಗಮಾಚ ಸಾಮ್ಯಾದ ಅನವಸ್ಥಿತೇ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನೈಯಾಯಿಕ ಮತದಲ್ಲಿ ಪ್ರತ್ಯಕ್ಷ ಯತಃ ಅಂತ ಅನ್ನೋ ಕಡೆಗೆ ಯತಃ ಎಂಬುದಕ್ಕೆ ಅವಾಗ ಯಸ್ಮಿನ್ ವಿಷಯ ಅಂತ ಈ ರೀತಿಯಾಗಿ ಇದು ಮಾಡೋದು. ಯತಃ ಎಂಬುದಕ್ಕೆ ಯಸ್ಮಾತ್ ಕಾರಣ ಅಂತ ಅವ್ರ ಪ್ರಕಾರ ಅರ್ಥ. ಯಸ್ಮಾತ್ ಮತದಲ್ಲಿ ಒಂದೇ ಮತದಲ್ಲಿ ಅನುಮಾನ ಎದಕ್ಕೆ ಬೇಕಾಗಾದ್ರೆ ದಾಢ್ಯಕ್ಕಾಗಿ ಸ್ಥೈರ್ಯಕ್ಕಾಗಿ ಅಂತ ಆಯ್ತು. ಸರಿ, ಮುಂದೆ ಅನವಸ್ಥಿತೇ ಅಂತ ಹೇಳಿದ್ರೆ ಪ್ರತ್ಯಕ್ಷತ್ವ ಮತದಲ್ಲಿ ಪ್ರತ್ಯಕ್ಷವಾದಿ ಮತದಲ್ಲಿ ಸ್ಪಷ್ಟವಾಗಿ ಅನವಸ್ಥಾ. ಹೇಗೆ ಅಂತ ಹೇಳಿದ್ರೆ ಸಮವಾಯ ತಂತುಪಟಗಳಲ್ಲಿ ಸಮವಾಯ ಆದ್ರೆ ಆ ಸಮವಾಯಕ್ಕೂ ಅಲ್ಲಿಯೂ ಇಹ ಪ್ರತ್ಯಯ ಇರೋದ್ರಿಂದ ಇಹ ತಂತುಷು ಪಟ ಸಮವಾಯ ಅಂತ ಪ್ರತೀತಿ ಇರೋದ್ರಿಂದ ಅಲ್ಲಿಯೂ ಸಮವಾಯ ಅಂತರವನ್ನು ಕಲ್ಪನೆ ಮಾಡಬೇಕು. ಪ್ರತೀತಿ ಮಾದಾಯ ಅನವಸ್ಥಾ ಹೇಳಬೇಕು, ವಸ್ತುಸ್ಥಿತಿಯನ್ನು ಇಟ್ಕೊಂಡು ಅನವಸ್ಥಾ ಹೇಳಬೇಕು. ಪ್ರತೀತಿಯನ್ನೇ ಇಟ್ಕೊಂಡು
ಅನವಸ್ಥಾ ಹೇಳಬೇಕು, ಯಾಕಂದ್ರೆ ಜ್ಞಪ್ತಿ ಪ್ರತಿಬಂಧಕ. ಹೇಗೆ ಹೇಗೆ ಪ್ರತೀತಿ ಬೇಕಲ್ಲ ಈಗ? ಅಂದ್ರೆ ವಿಶೇಷಣ ಇದು ವಿಶಿಷ್ಟ ಪ್ರತೀತಿಯನ್ನು ಕುರಿತು ವಿಶೇಷಣ ಪ್ರತೀತಿ ವಿಶೇಷಣ ಸಂಸರ್ಗ ಪ್ರತೀತಿ ಎಂಬುದು ಕಾರಣವಾದದ್ರಿಂದ ಅಲ್ಲಿಯೂ ಕೂಡ ಏನಾಗಬೇಕು, ಸಮವಾಯ ಎಂಬುದು ಪ್ರತೀತವಾಗಲೇಬೇಕು. ಆ ಸಮವಾಯಕ್ಕೂ ತಂತುಗಳಿಗೂ ಅಂತ ಪ್ರತೀತ ಆಗ್ಬಿಡುತ್ತೆ. ಇಹೇತಿ ಪ್ರತ್ಯಯಕ್ಕೆ ಕಾರಣವಾದ ಸಮವಾಯ ಪ್ರತೀತಿ ಸಮವಾಯ ಅಂತಾಗಿಬಿಡುತ್ತೆ. ಇಹ ಸಮವಾಯ, ಇಹ ತಂತುಷು ಸಮವಾಯ ಅಂತಲೇ ಬರೋದು. ತಂತು ಅಧಿಕರಣತ್ವೇನೇ ಸಮವಾಯ ಜ್ಞಾತವಾಗೋದು. ಅಲ್ಲಿ ಮತ್ತು ಆಧಾರಾಧೇಯ ನಿಯಾಮಕವಾದಂಥದ್ದು ಇನ್ನೊಂದು ಸಮವಾಯ, ಅಲ್ಲಿ ಮತ್ತು ಆಧಾರ ಅಂತ ಹೇಳಿ ಅಲ್ಲೇ ಅವರು ಪ್ರಶ್ನೆ ಕೇಳ್ತಾ ಇರೋದು. ಅಲ್ಲಿ ಸಮವಾಯ ಅಂತ ಇಷ್ಟೇ ತಗೊಂಡ್ಬಿಡ್ತೀವಿ, ಅಲ್ಲಿ ಮತ್ತೆ ಇಹ ಪ್ರತ್ಯಯ ಅಂತ ಮಾಡೋದಿಲ್ಲ. ಕೇವಲ ಸಮವಾಯ ಅಂತ ಪ್ರತೀತಿ ಬರೋದೇ ಇಲ್ಲ, ಸಂಬಂಧಾಕಾರಣ್ಯ ಸಮವಾಯ ಪ್ರತೀತಿ. ಇನ್ನೊಂದು ವೈಶೇಷಿಕ ಮತದ ಪ್ರಕಾರ ಅಂದ್ರೆ 3 ವಿಕಲ್ಪ ಹೇಗೆ ಹುಟ್ಟಿತು, ಅದಕ್ಕೆ ಆಧಾರ ಏನು ಅಂತ ಯಾವುದು ಪತ್ರದಲ್ಲಿ ಹೇಳ್ತಾರೆ. ಅದನ್ನ ಹೇಳ್ಬಿಟ್ಟು 3 ವಿಕಲ್ಪ ಅದ್ರ ಖಂಡನ. ಅಂದ್ರೆ ಕ್ರಿಯಾಪ್ರವೇಶ ಅಪ್ರವೇಶಾಭ್ಯಾಂ ವಿಶೇಷಣತ್ವ ಉಪಾಧಿಕತ್ವವನ್ನು ಹೇಳೋದು. ಕ್ರಿಯಾಪ್ರವೇಶ ಅಪ್ರವೇಶಾಭ್ಯಾಂ ವಿಶೇಷಣತ್ವ ಉಪಾಧಿಕತ್ವ ಅಂತ ಒಂದು ಮತ. ಇನ್ನೊಂದು ಅಲ್ಲ, ಅದು ಹಿಂದಿನ ಮತ ಎಲ್ಲ ಬೇಡ, ಇಲ್ಲಿಂದ ಸಾಕ್ಷಾತ್ ಶುರು ಮಾಡ್ರೆ ಮತ್ತೆ ಜಾಸ್ತಿ ಆಗ್ಬಿಡುತ್ತೆ. ಅವಚ್ಛಿತ್ತಿರ ಔಪಾಧಿಕತ್ವ, ಅವಚ್ಛಿತ್ತಿರ ಅನಿರೂಪಣ, ಅಲ್ಲಿಂದ ಶುರು ಮಾಡ್ರಿ. ಅವಚ್ಛಿತ್ತಿ ಅಂದ್ರೆ ಏನು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಆಧಾರಭೂತವಾದಂಥದ್ದು ಔಪಾಧಿಕ ಅಂತನ್ನುವಂಥದ್ದು ಏನು ಅಂತ ಅವರು ವಾಕ್ಯವನ್ನು ಕೊಡ್ತಾರೆ. ಉಪಾಧಿ ಸಂಬಂಧಾತ್ ಏಕಮೇವ ವಸ್ತು ಭಿದ್ಯತೆ ಅಂತ ವಾಕ್ಯ ಕೊಡ್ತಾರೆ. ಆ ವಾಕ್ಯ ತೋರಿಸಿ ಯಾವ್ಯಾವ್ದ್ರಿಂದ ಏನೇನು ವಿಕಲ್ಪ ಬಂತು ಅಂತ ಹೇಳಿ ಅದ್ರ ಖಂಡನ ಹೇಳಿ. ಜಾನಾತಿ ಪ್ರಕೃತಿಹೀನ ಕರ್ತೃ, ಘಟೋ ನ ಜಾನಾತಿ ಪ್ರಕೃತಿಹೀನ ಕರ್ತೃ ಅಂತನ್ನೋಲ್ಲಿ ಯಾದುಪತ್ಯದಲ್ಲಿ ಜ್ಞಾನಾದಿಮದ ಅನ್ಯೋನ್ಯಾಭಾವ ಇವ ಪ್ರತೀಯತೆ, ಜ್ಞಾನಾದಿಮದ ಅನ್ಯೋನ್ಯಾಭಾವ ಇವ ಪ್ರತೀಯತೆ ಅಂತ ಶಂಕಾವನ್ನು ಮಾಡಿಕೊಂಡು ಸಮಾಧಾನವನ್ನು ಕೊಡ್ತಾರಲ್ಲ. ಯಾವ ಪ್ರಸಂಗದಲ್ಲಿ ಬಂದಿದೆ ಘಟೋನ ಜಾನಾತಿ? ಘಟೋನ ಜಾನಾತಿ ಎಂಬುದು ಅಸ್ತಿತ್ವ, ಇದು ಭಾವಾಭಾವ ಧರ್ಮಗಳು ಭಾವದಲ್ಲಿ ಅಭಾವ ಧರ್ಮ ಅದ ಅಂತ ತೋರಿಸ್ಲಿಕ್ಕೆ ಆಗಿ ಬಂದದ. ಅಭಾವದಲ್ಲಿ ಭಾವಧರ್ಮತ್ವ ಅಸ್ತಿ ಎಂಬುದಾಗಿ, ಅಭಾವೋ ಅಸ್ತಿ ಇತ್ಯಾದಿ, ಅಸ್ತ್ಯಭಾವ ಇದಂತ ಅನ್ಯೋನ್ಯಾಭಾವನೆ ತೋರ್ತದೆ ಅಂತ. ಜ್ಞಾನಾದಿಮದ ಅನ್ಯೋನ್ಯಾಭಾವ ಅಲ್ಲಿ ಏನು ಅಂತ ಹೇಳಿದ್ರೆ ಘಟೋನ ಜಾನಾತಿ ಅಂತ ಹೇಳಿದ್ರೆ ನೀವು ಏನು ಹೇಳ್ತಾ ಇದ್ದೀರಿ ಇಲ್ಲಿ? ಜ್ಞಾನಾಭಾವನೆ ಹೇಳೋದೇ ಆದರೆ ಇದು ಏನು ಅಪ್ರಾಮಾಣ್ಯ ವಿಶೇಷ ಭಾವ ವಿಶಿಷ್ಟ ಅಭಾವ ಅದನ್ನು ಕೇಳ್ತಾರೆ, ಅದಲ್ಲ. ಸಂಯೋಗ ಸ್ವವ್ಯತಿರಿಕ್ತ ಸಂಬಂಧ. ಪರಮಾಣು ಸಾವಯವ ಸವ್ಯಾಹತೆ ಮುಖ್ಯಮುದಾಹರಣಂ. ಪರಮಾಣು ಸಾವಯವ ಇತಿ ಅಂದರೆ ಇಲ್ಲಿ ಏನದ ಯತಃ ಪರಂ ಅಣುರ್ನಾಸ್ತಿ ಸ ಪರಮಾಣು ಅಂತ ಇರೋದ್ರಿಂದ ಪರಮಾಣು ಸಾವಯವ ಅಂತ ಹೇಳಿದ್ರೆ ಇಲ್ಲಿ ಸ್ವವ್ಯಾಹತಿ ಬಂತಲ್ಲ. ಯಾಕಂತ ಹೇಳಿದ್ರೆ ಯತಃ ಪರಂ ಅಣುರ್ನಾಸ್ತಿ, ಅವಯವ ಅಂತ ಆದರೆ ಅಣು ಅಂತ ಆಗಬೇಕು. ಯತಃ ಪರಂ ಅಣುರ್ನಾಸ್ತಿ ಅಂತ ಹೇಳೋದ್ರಿಂದ ಅವಯವತ್ವ ಭಾವ ಗೊತ್ತಾಗೋದ್ರಿಂದ ಪರಮಾಣು ಸಾವಯವ ಅಂತ ಹೇಳಿದ್ರೆ ಅವಯವ ಸಹಿತ ಅಂತ ಹೇಳಿದ್ರೆ ವ್ಯಾಘಾತ ಅಂತ ಹೇಳಿದ್ರೆ ಅವಿಭಾಗ ಪರಾಣುತ. ನಾವು ಪರಮಾಣು ಲಕ್ಷಣ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಯಸ್ಯ ವಿಭಿನ್ನಾವಯವ ಯತ್ರ ವಿಭಿನ್ನಾವಯವೇಷು ಸತ್ಸು ಕದಾಪಿ ವಿಭಾಗ ಭವಿತು ನಾರ್ಹತಿ ಸಹ ಪರಮಾಣು. ಇಲ್ಲಿ ಭೂತ ಸೂಕ್ಷ್ಮನೇ ಲಕ್ಷ್ಯ. ಅಲ್ಲಿ ಏನದ ಭೂತ ಸೂಕ್ಷ್ಮಕ್ಕೂ ತದವಯವಕ್ಕೂ ಭೇದಾಭೇದ ಇರೋದ್ರಿಂದ ಯಸ್ತ್ರ ವಿಭಿನ್ನಾವಯವೇಷು ಸತ್ಸು ಕದಾಪಿ ವಿಭಾಗೋ ಭವಿತು ನಾರ್ಹತಿ. ಭೂತ ಸೂಕ್ಷ್ಮಕ್ಕೂ ತದವಯವಕ್ಕೂ ಖಂಡಿತತ್ವ ಉಂಟಾ? ಖಂಡಿತತ್ವ ಇದ್ದೇ ಇದೆ. ಯಾಕಂತ ಹೇಳಿದ್ರೆ ಖಂಡಿತೇ ಭೇದೆ ಐಕ್ಯಂಚ ಎಂಬುವಂತಹ ಪ್ರಮಾಣದಿಂದ ಯಸ್ಯಾಂ ಅವಯವ ಅವಯವಿ ಧಾರಾಯಾಮ್ ಏಕಸ್ಯ ಖಂಡಿತತ್ವೇ ತಸ್ಮಿನ್ ಪತಿತಸ್ಯ ತೇನ ಅವಯವೇನ ಚ ಭೇದಾಭೇದ. ಅಲ್ಲಿ ಎರಡನೇ ಖಂಡಿತತ್ವ ತಾತ್ಪರ್ಯ ಗೀತಾ ತಾತ್ಪರ್ಯ. ಈ ಪರಮಾಣು ಎರಡನೇ ಲಕ್ಷಣ ಇದೆಯಲ್ಲ, ಎರಡನೇ ಲಕ್ಷಣ ಅಲ್ಲಿ ಅನವಯವ ಸ್ವತಂತ್ರಂ ನಾಮ ಅನವಯವ ರೂಪಂ ಅಂತ ಅಲ್ಲಿ ಇನ್ನೊಂಥರ ಪದಚ್ಛೇದವನ್ನ ತೋರಿಸ್ತಾರೆ. ಯಾವುದು ಪದ? ಅಲ್ಲಿ ಸ್ವತಃ ಎಂಬುದಕ್ಕೆ ಸ್ವತಂತ್ರ ಅಂತ ಕೆಲವರು ಇದು, ಅಸ್ವತಃ ಎಂಬುದಕ್ಕೆ ಅಸ್ವತಂತ್ರ ಅಂತ ಕೆಲವರು ತಗೊಳ್ತಾರೆ. ಇವರು ಜಡ ಅಂತ ಶಬ್ದನೇ ತಗೊಂಡಾರೆ. ಹೌದು, ಆ ಅಸ್ವತಂತ್ರ ಅಂತನ್ನುವಂಥ ಪದ ಈಶ್ವರನ ಅಣೋರಣೀಯಾನ್ ಎಂಬುದರಿಂದ ಈಶ್ವರನಿಗಿಂತನೂ ಅಣುವಾದಂತಹ ಈಶ್ವರ ಭಗವದ್ ಇತರ ರೂಪ ಇರೋದ್ರಿಂದ ಅಲ್ಲಿ ಏನ್ ಬರ್ತದ ಅಂತ ಹೇಳಿದ್ರೆ
ತದಪೇಕ್ಷೆ ಅನವಯವರು ಆದಂತಹ ಪಡ ಅಣು ಇರುವುದರಿಂದ ಅಲ್ಲಿ ಏನಾಗ್ತದೆ ಇದು ಬರ್ತದೆ ಈಗ ಅಸಂಭವ. ಈ ವಿವಕ್ಷೆ ಮಾಡ್ಕೊಳ್ಳದಿದ್ದಾಗ ಈ ದೋಷ ಪರಿಹಾರ ಮಾಡೋದು ಹೇಗೆ? ಜಡಹ ಅಂತ ಇದು ಮಾಡ್ಯಾರ ಅಲ್ಲಿ ಲಕ್ಷಣದಲ್ಲಿ ಘಟಿತವಾಡ ವಿಶೇಷ ನಮ್ಮ ಕ್ವಚಿತ್ ಮತದಲ್ಲಿ ಭಾವಃ ಅನಾರಂಭಕ ಇಲ್ಲಿ ಭಾವಃ ದ್ರವ್ಯ ಅನಾರಂಭಕ ವ್ಯುತ್ಪತ್ತಿ ಇತಿ ವ್ಯುತ್ಪತ್ತಿರಪಿ ಸಾದೃಶ್ಯೇನೈವ ಗಮ್ಯತೆ ಅಂತನ್ನುವ ಕಡೆಗೆ ತೇತೆ ವ್ಯಾವೃತ್ತಾಕಾರಾಃ ಏವ ತೈಸ್ತೈರ್ವ್ಯಾವೃತ್ತೈಃ ದ್ರವ್ಯಗುಣಕರ್ಮ ಸಾಮಾನ್ಯಾದಿಭಿರ್ನಿಮಿತ್ತೈಃ ತತ್ತಚ್ಛಬ್ದವಾಚ್ಯಾಃ. ಇಲ್ಲಿ ಪದ್ಧತಿ ವಿರೋಧವನ್ನು ಪರಿಹಾರ ಮಾಡ್ಯಾರ. ಅದಿರಲಿ. ನನ್ನ ಪ್ರಶ್ನೆ ಏನು ಅಂದರೆ ತೃತೀಯ ವಿಭಕ್ತಿಗೆ ಅರ್ಥ ಏನು? ಎರಡು ಅರ್ಥ ಮಾಡ್ಯಾರ. ಮುಖ್ಯವಾಗಿ ಇವ್ರು ಏನು ಮಾಡಿದ್ರು, ಸಹಯೋಗೇ ತೃತೀಯ ತದಶ್ಚ ಪ್ರತಿಯೋಗಿತಾವಚ್ಛೇದಕ ಇದು ಶಕ್ಯತಾವಚ್ಛೇದಕ ಶಕ್ಯತಾವಚ್ಛೇದಕನೂ ಕೂಡ ವಾಚ್ಯನೇ ಆಗ್ತದ ಅಂತ ಇಟ್ಕೊಂಡು ಸೈಹಿ ಅಂತ ಹೇಳಿ ಸಹಯೋಗೇ ತೃತೀಯ. ಪದ್ಧತಿಯಲ್ಲಿ ಕೂಡ ವ್ಯಕ್ತೇಯ ವಾಚ್ಯ ಅಂತ ಹೇಳಿದ್ದು ಈ ವಿಶೇಷ್ಯಾಪೇಕ್ಷೆ ಹೇಳಿದ್ದು ಹೊರತು ವಿಶೇಷ್ಯತೆಯ ಹೇಳಿದ್ದು ಹೊರತು ಸರ್ವಥಾ ನಿರಾಕರಣೆ ಮಾಡಿದ್ದಲ್ಲ. ಇನ್ನು ತೈಹಿ ಅಂತ ಹೇಳಿದರೆ ಹೇತು, ತೇನ ಹೇತುನಾಗ ನಿಮಿತ್ತ ಅಂತ ಹೇತು ಅಂತ ನಮ್ಮ ಸಿದ್ಧಾಂತದಲ್ಲಿ ವಿಶೇಷ್ಯ ವಿಶಿಷ್ಟಾಕಾರಸ್ಯ ಅಭಾವಃ ದೃಶ್ಯತೆ ಅಂತ ಹೇಳಿದ್ದಾರೆ. ಕ್ವಚಿತ್ ಭಾವಃ ವಿಶೇಷ್ಯ ವಿಶಿಷ್ಟಾಕಾರಃ ಅಭಾವಃ. ಇದಕ್ಕೆ ಉದಾಹರಣೆ ಇಲ್ಲಿ ಯಾದವಾರ್ಯರ ವ್ಯಾಖ್ಯಾನ ವಿಶೇಷ. ಭಾವ ಪದಾರ್ಥ ಇದು ವಿಶೇಷವಾಗಿರುತ್ತೆ, ವಿಶಿಷ್ಟಾಕಾರ ಇದು ಅಭಾವ ರೂಪವಾಗಿರುತ್ತೆ. ಅಂದರೆ ಅನ್ಯೋನ್ಯ ಭಾವ ಪದಾರ್ಥ ಇದು ವಿಶೇಷವಾಗಿ, ವಿಶಿಷ್ಟ ಇದು ಅಂದರೆ ನಗ ಅನ್ಯೋನ್ಯ ಭಾವ ಅಂತ ತಗೊಳ್ಬೇಕಾದ್ರೆ ಅದಕ್ಕೂ ಉದಾಹರಣೆ ಹೇಳು, ಯಾವುದನ್ನು ಹೇಳಬೇಕು ಅಂದ್ರೆ ಘಟೋ ನ ಪಟಃ ಘಟೋ ನ ಜಾನಾತಿ ಘಟೋ ನ ಜಾನಾತಿ ಇತ್ಯಾದಿ. ಇಲ್ಲಿ ಯಾವುದು ವಿಶೇಷ ಭಾವರೂಪ ಯಾವುದು? ಅಲ್ಲ, ಘಟ ಇದು ಘಟೋ ನ ಜಾನಾತಿ ಎಂಬುದಕ್ಕೆ ಜ್ಞಾನ. ವಿಶೇಷವನ್ನ ಯಾವುದನ್ನು ವಿಶೇಷ ಅಂತ ಇಟ್ಕೊಂಡು ಭಾವರೂಪ ಮತ್ತು ವಿಶಿಷ್ಟಾಕಾರ ಇದು ಅಭಾವ ರೂಪ ಅಂತ ಹೇಗಾಯ್ತು? ಅದು ಘಟೋ ನ ಜಾನಾತಿ ಎಂಬುದರಿಂದ ಇದು ಏನಾಗಿದೆ, ಘಟದಲ್ಲಿ ಘಟ ಇದು ವಿಶೇಷ ಭಾವರೂಪ, ವಿಶಿಷ್ಟ ಏನು? ಇದು ಏನು ಜ್ಞಾನಾಭಾವ ಇಲ್ಲ, ಜ್ಞಾನಾದಿಮದ ಅನ್ಯೋನ್ಯಾಭಾವ ವಿಶಿಷ್ಟ ಇದು ಆಗಿದೆ ಅನ್ನೋದು ಇದು ಅಭಾವ ರೂಪ. ನಮ್ಮ ಸಿದ್ಧಾಂತದಲ್ಲಿ ವಿಶೇಷವನ್ನ ನಾವು ಸ್ವೀಕಾರ ಮಾಡೀವಿ, ವಿಶೇಷವನ್ನ ನಾವು ಕೆಲವರು ಒಪ್ಪೇವಿ, ವಿಶೇಷಕರು ವಿಶೇಷವನ್ನು ಒಪ್ಪ್ಯಾರ. ಏನು ವ್ಯತ್ಯಾಸ ನಮಗೂ ಅವರಿಗೂ? ಅವರು ಏನು ಮಾಡ್ತಾರೆ, ನಿತ್ಯ ದ್ರವ್ಯದಲ್ಲಿ ಅಷ್ಟೇ ಒಪ್ತಾರೆ. ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಯಾವಂತ ಎಲ್ಲಾ ಪದಾರ್ಥದಲ್ಲಿಯೂ ಎಷ್ಟು ವಿಶೇಷ ಅಪೇಕ್ಷತೆ ಅದನೋ ಅಷ್ಟು ವಿಶೇಷ. ನಮ್ಮ ಸಿದ್ಧಾಂತದಲ್ಲಿ ಏನು ಮಾಡ್ತದೆ ವಿಶೇಷ? ಇಲ್ಲಿ ವಿಶೇಷ ಇದು ಭೇದ ಪ್ರತಿನಿಧಿಯಾಗಿ ವಿಶೇಷವನ್ನು ಒಪ್ತೀವಿ. ಅನುಪದ್ಯಮಾನವಾದಂತಹ ಅರ್ಥ ಅಭೇದೇಪಿ ಅನಾರಂಭಕ ದ್ರವ್ಯಗಳು ಯಾವ್ಯಾವು? ಅನಾರಂಭಕ ದ್ರವ್ಯಗಳು ಯಾವ್ಯಾವು? ಮುಗೀತಾ ಇದೆ. ಅತ್ಯಂತ ಕಠಿಣವಾದಂತಹ